ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ನಾನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಗ್ಗೆ, ಏಕ ಬಳಕೆಯ ಪ್ಲಾಸ್ಟಿಕ್ ಮತ್ತು ಅವುಗಳು ಪರಿಸರದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತವ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಚರ್ಚೆ ಮಾಡ್ತೇನೆ ಸ್ನೇಹಿತರೆ. ಇದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳು ನಮ್ಮ ಪರಿಸರದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪ್ರಭಾವ ಬರುತ್ತೆ. ನಾವು ಇವುಗಳನ್ನ ಸತತವಾಗಿ ಬಳಸ್ತಾ ಹೋಗ್ತಾ ಇದ್ದೀವಿ. ಜೊತೆಗೆ ಇವುಗಳು ಮಾಡುವಂತಹ ಅನಾಹುತಗಳನ್ನ, ಪರಿಣಾಮಗಳನ್ನ ಕೂಡ ನಾವು ಸಹಿಸ್ಕೊತಾ ಹೋಗ್ತಾ ಇದ್ದೀವಿ. ಹಾಗಾದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದ್ರೆ ಏನು? ನಾವು ಇವುಗಳನ್ನ ಯಾಕೆ ಬಳಸ್ತೀವಿ? ಇವುಗಳನ್ನು ಬಳಸೋದ್ರ ಮೇಲೆ ಪ್ರಾಣಿಗಳ ಮೇಲೆ, ಮನುಷ್ಯರ ಮೇಲೆ, ಪರಿಸರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತ ಅನ್ನೋದನ್ನ ಈ ಎಪಿಸೋಡ್ ನಲ್ಲಿ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯೂಶಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತಂದ್ರೆ ನೀವೆಲ್ಲರೂ ನೋಡಿರ್ತೀರಾ. ಏನು? ಪ್ಲಾಸ್ಟಿಕ್ ಚಮಚ, ಪ್ಲಾಸ್ಟಿಕ್ ಗ್ಲಾಸು, ಪ್ಲಾಸ್ಟಿಕ್ ನೀರಿನ ಬಾಟ್ಲು, ಆಮೇಲೆ ಬೇರೆ ಬೇರೆ ವಸ್ತುಗಳು ತರ್ಲಿಕ್ಕೆ ಪಾಲಿಥಿನ್ ಪೇಪರ್ಸ್, ಪಾಲಿಥಿನ್ ಪ್ಲಾಸ್ಟಿಕ್ ಬ್ಯಾಗ್ಗಳು, ಇವುಗಳಿಗೆ ನಾವೇನಂತ ಕರಿತೀವಿ? ಸ್ಟ್ರಾಗಳು. ಇವುಗಳಿಗೆ ನಾವೇನಂತೀವಿ? ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಂತೀವಿ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಂತಂದ್ರೆ ಯಾವ್ದಾದ್ರೂ ಒಂದು ವಸ್ತುವನ್ನ ಅವುಗಳನ್ನು ಮಾಡಿ ಒಂದ್ಸಲ ಅವುಗಳನ್ನು ಯೂಸ್ ಮಾಡಿದ ನಂತರ ಬಿಸಾಕುವಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಕರಿತೀವಿ. ಇವುಗಳನ್ನು ನೀವು ನೋಡ್ತಾ ಇದ್ದೀರಿ ಪ್ರತಿ ಮನೆಯಲ್ಲಿ, ಪ್ರತಿ ಆಫೀಸ್ನಲ್ಲಿ, ಪ್ರತಿ ಕಂಪನಿಗಳಲ್ಲಿ, ಪ್ರತಿ ಶಾಲಾ ಕಾಲೇಜುಗಳಲ್ಲಿ, ಪ್ರತಿಯೊಂದು NGOಗಳಲ್ಲಿ ಇವುಗಳನ್ನ ಇಲ್ಲದೆ ಜಗತ್ತೇ ಇಲ್ಲ ಅಂತ ಅನ್ಕೋತ. ಎಲ್ಲಾ ಕಡೆನೂ ಇವುಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ. ಈ ರೀತಿ ಎಲ್ಲರೂ ನಾವು ಏನ್ ಮಾಡ್ಕೊತೀವಿ ಅಂತಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವುಗಳನ್ನ ಬಳಸ್ತಾ ಇದೀವಿ. ಯಾಕಂದ್ರೆ ಇವು ನಮ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ, ನಮ್ ಕೆಲಸಗಳನ್ನ ಮಾಡ್ಲಿಕ್ಕೆ ಅನುಕೂಲಕರ, ಬಹಳ ಸರಳ, ಮತ್ತೆ ಇವು ಸಿಗೋದು ಕೂಡ ಬಹಳ ಸಸ್ತದಲ್ಲಿ ಸಿಗ್ತಾವ. ಆ ಕಾರಣಕ್ಕಾಗಿ ಇವುಗಳನ್ನ ನಾವು ತಗೊಂಡು ಏನ್ ಮಾಡ್ತೀವಿ? ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸ್ಕೊತೀವಿ. ಈ ರೀತಿ ನಾವು ಇವುಗಳನ್ನ ಸತತವಾಗಿ ಬಳಸೋದ್ರಿಂದ, ಬಳಸಿ ಬಿಸಾಕೋದ್ರಿಂದ ನಮ್ಮ ಆರೋಗ್ಯದ ಮೇಲೆ, ನಮ್ಮ ಪರಿಸರದ ಮೇಲೆ ಏನ್ ಪ್ರಭಾವ ಆಗತ್ತೆ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡ್ಲಿಕ್ಕೆ ಚರ್ಚೆ ಮಾಡೋಣ ಸ್ನೇಹಿತರೆ. ಈಗ ನಾನು ಒಂದು ದಿನ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಈ ಪ್ಲಾಸ್ಟಿಕ್ ಅನ್ನ ಎಷ್ಟು ಬಳಸ್ತಾರೆ ಅನ್ನೋದನ್ನ ಜಸ್ಟ್ ನಿಮ್ಗೊಂದು ದೃಷ್ಟಾಂತ ಮೂಲಕ ಹೇಳ್ತೀನಿ ಸ್ನೇಹಿತರೆ. ಕೆಲವು ದಿವಸಗಳ ಹಿಂದೆ ನಾನು ನನ್ನ ಹೊಸ ಮನೆಯನ್ನು ಓಪನಿಂಗ್ ಮಾಡಿದ. ಆ ಓಪನಿಂಗ್ ಮಾಡಿದಾಗ ನನ್ನ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ, ನಮ್ಮ ಆಫೀಸ್ ನಲ್ಲಿ ಇರುವಂತಹ ಸ್ಟಾಫ್ಗಳಿಗೆ, ಆಮೇಲೆ ನಮ್ಮ ಹಿರಿಯರಿಗೆ, ಕಿರಿಯರಿಗೆ, ಎಲ್ಲರಿಗೂ ನಾನು ನನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದೆ. ಆ ಕಾರ್ಯಕ್ರಮದಲ್ಲಿ ಒಂದು ದಿನ, ಪೂರ್ಣ ದಿನ ಏನೇನ್ ಚಟುವಟಿಕೆಗಳ ಆದವು ಅನ್ನೋದನ್ನ ನಾನು ನಿಮ್ಮ ಎದುರಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನು ಅಂತಂದ್ರೆ, ಈಗ ಕಾರ್ಯಕ್ರಮ ಅಂದ ತಕ್ಷಣ ಕಾರ್ಯಕ್ರಮಕ್ಕೆ ಬೇಕಾದಂತಹ, ಊಟಕ್ಕೆ ಬೇಕಾದಂತಹ ಮಟೀರಿಯಲ್ಸ್ ಗಳನ್ನ ನಾವು ತಗೊಂಡ್ ಬಂದ್ರೆ ಈ ಮಟೀರಿಯಲ್ಸ್ ಗಳನ್ನ ಎದ್ರಾಗ ತಗೊಂಡ್ ಬಂದೀವಿ ಅಂತಂದ್ರೆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಯೂಸ್ ಮಾಡ್ಕೊಂಡು ನಾವು ಮಟೀರಿಯಲ್ಸ್ ಗಳನ್ನ ತಗೊಂಡ್ ಬಂದೀವಿ. ಉದಾಹರಣೆಗೆ ಪಲ್ಯಗಳಾಗಿರ್ಬೋದು, ಬ್ಯಾಳೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಪ್ರತಿಯೊಂದು ವಸ್ತುಗಳನ್ನು ಕೂಡ ನಾವು ಖರೀದಿ ಮಾಡ್ಬೇಕಾದ್ರೆ ಅಂಗಡಿಗಳಿಂದ ಇವುಗಳನ್ನ ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ತಗೊಂಡ್ಬರ್ತೀವಿ. ಆದ್ರೆ ನಾವ್ಯಾರೋ ಬಟ್ಟೆ ಅಥವಾ ಜೂಟ್ನ ಚೀಲಗಳನ್ನ ನಾವು ಬಳಸ್ಲಿಲ್ಲ. ಆ ದಿನ ನಮ್ಮ ಮನೆಯಲ್ಲಿ ನನ್ನ ಅಳಿಯ ಮಾರ್ಕೆಟಿಗೆ ಹೋಗಿ ಸಾಕಷ್ಟು ಸಾಮಾನುಗಳು, ನಾಳೆ ಪ್ರೋಗ್ರಾಮ್ಗೆ ಬೇಕಾಗ್ತಾವ, ಆ ಪ್ರೋಗ್ರಾಮ್ಗೆ ಏನ್ ಬೇಕಾಗ್ತಾವ ಎಲ್ಲ ಸಾಮಾನುಗಳನ್ನ ಏನ್ ಮಾಡ್ತಾನೆ? ತಗೊಂಡ್ ಬರ್ತಾನೆ. ಅವುಗಳನ್ನ ಅನೇಕ ಪ್ಲಾಸ್ಟಿಕ್ ಚೀಲಗಳಲ್ಲಿ ತಗೊಂಡ್ ಬಂದದ್ದನ್ನ ನಾನು ಗಮನಿಸಿದೆ. ಜೊತೆಗೆ ಬಂದಂತ ಗೆಸ್ಟ್ ಗಳಿಗೆ ಚಹಾ ಕೊಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಜಲ್ಲಿಟಗಿ ಅಂತ, ಚಹಾ ಸೋಸುವಂತ ಜಲ್ಲಿಟಗಿ ತಗೊಂಡ್ಬರ್ತೀವಿ. ಆ ಜಲ್ಲಿಟಗಿ ಸ್ಟೀಲಿಂದು ಅಥವಾ ಸ್ಟೀಲಿನ ಜಲ್ಲಿಟಗಿ ತಗೊಳ್ಬಾರ್ದ, ಪ್ಲಾಸ್ಟಿಕ್ ಜಲ್ಲಿಟಗಿ ತಗೊಂಡ್ಬರ್ತೀವಿ. ಯಾಕಂತಂದ್ರೆ ಅದು ಸಸ್ತಾ
ಅಂತ ಅನ್ನೋ ಒಂದು ಕಾರಣಕ್ಕೆ, ಅಥವಾ ಈಸಿಯಾಗಿ ಅದನ್ನ ಕ್ಯಾರಿ ಮಾಡ್ಬೋದು ಅನ್ನೋ ಕಾರಣಕ್ಕೆ ಅದನ್ನ ತಗೊಂಡ್ ಬರ್ತೀವಿ. ಜೊತೆಗೆ ಬಂದಂತ ಗೆಸ್ಟ್ಗಳಿಗೆ ನಾವು ಚಹಾ ಕೊಡ್ಬೇಕಾದ್ರೆ ಕಪ್ಪುಗಳನ್ನ ತಗೊಳ್ದೆ, ಕಪ್ಪು ಸಾಸರ್ನ ತಗೊಳ್ಳದೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವುಗಳನ್ನ ತೊಳಿಲಿಕ್ಕೆ ಕಷ್ಟ ಆಗತ್ತೆ, ಇಟ್ಕೊಂಡೋಗಿ ಕೊಡ್ಲಿಕ್ಕೂ ಕಷ್ಟ ಆಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ಲಾಸ್ಟಿಕ್ ಟೀ ಕಪ್ಗಳನ್ನ ತಗೊಂಡ್ ಬರ್ತೀವಿ. ಆ ಟೀ ಕಪ್ಗಳು ಪ್ಲಾಸ್ಟಿಕ್ ಗಳಿಂದ ಮಾಡಲ್ಪಟ್ಟಿರ್ತವೆ, ಅಂತ ಕಪ್ಗಳನ್ನ ತಗೊಂಡ್ ಬರ್ತೀವಿ. ಜೊತೆಗೆ ಊಟಕ್ಕೆ ಸ್ಟೀಲಿನ ಪ್ಲೇಟ್ ನಲ್ಲಿ ಊಟ ಕೊಡುವ ಬದಲ ಜನ ಜಾಸ್ತಿ ಆಗ್ತಾರೆ, ಅವರೆಲ್ಲರೂ ಊಟ ಮಾಡಿದ ನಂತರ ಆ ತಟ್ಟೆಗಳನ್ನ ತೊಳಿಲಿಕ್ಕೆ ಕಷ್ಟ ಆಗ್ತದ ಅನ್ನೋ ಒಂದು ಕಾರಣಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ಟೀಲ್ ಪ್ಲೇಟ್ ಬದಲಾಗಿ, ಸ್ಟೀಲ್ ಪ್ಲೇಟ್ ಅನ್ನ ನಾವು ಬಳಸಬಹುದಿತ್ತು, ಆದ್ರೆ ಸ್ಟೀಲ್ ಪ್ಲೇಟಿನ ಬದಲಾಗಿ ನಾವೇನ್ ಮಾಡ್ತೀವಿ ಊಟಕ್ಕಾಗಿ ಪ್ಲೇಟ್ ಗಳನ್ನ ತಗೊಂಡ್ಬರ್ತೀವಿ. ಆ ಕಾಗದದ ಪ್ಲೇಟ್ ಅಂತ ಹೇಳಿ ಹೇಳ್ತೀವಿ, ಆದ್ರೆ ಅದ್ರ ಮೇಲೆ ಏನು ಅಂತಂದ್ರೆ ತೆಳುವಾದ ಪ್ಲಾಸ್ಟಿಕ್ ಅನ್ನ ಕವರ್ ಹಾಕಿರ್ತಾರೆ. ಅಂತ ಒಂದು ಪ್ಲೇಟ್ ಗಳನ್ನ ನಾವೇನ್ ಮಾಡ್ತೀವಿ ಮಾರ್ಕೆಟ್ ನಿಂದ ಪರ್ಚೇಸ್ ಮಾಡ್ಕೊಂಡ್ ಬಂದೀವಿ. ನಾ ಸೂಕ್ಷ್ಮ ಗಮನಿಸ್ತಾ ಇದ್ದ ಏನ್ ಆಗ್ಲಿಕ್ಕತ್ತದ, ಏನೇನ್ ಸಾಮಾನುಗಳನ್ನ ತರ್ಲಿಕ್ಕತ್ತಾರ ನಮ್ ಫಂಕ್ಷನ್ಗೆ ಅಂತೇಳಿ. ನೆಕ್ಸ್ಟ್ ಮತ್ತೆ ನಾನು ಗಮನಿಸಿದ ಏನು ಅಂತಂದ್ರೆ, ಏನಾದ್ರು ಮಾರ್ಕೆಟ್ ನಿಂದ ಸಾಮಾನುಗಳನ್ನ ತಗೊಂಡ್ ಬರ್ಬೇಕಾದ್ರೆ ಬಟ್ಟಿ ಬ್ಯಾಗ್ ಬದಲಾಗಿ ನಾವೇನ್ ಮಾಡ್ತೀವಿ ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನ ಯಥೇಚ್ಛ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಂಡು ಆ ಪ್ಲಾಸ್ಟಿಕ್ ಬ್ಯಾಗ್ ಗಳಲ್ಲಿ ಅವುಗಳನ್ನ ಮಟೀರಿಯಲ್ ಗಳನ್ನ ತಗೊಂಡ್ ಬಂದಂತ ನಾನು ಗಮನಿಸಿದೆ. ನೆಕ್ಸ್ಟ್ ಈ ಕಾರ್ಯಕ್ರಮ ಸ್ಟಾರ್ಟ್ ಆದಂತಾಗ ಬಹಳಷ್ಟು ಜನ ಸ್ನೇಹಿತರು, ಬಂಧು ಬಳಗದವರು, ಆಮೇಲೆ ನಮ್ ಸ್ಟಾಫ್ ಮೆಂಬರ್ಸ್ ಅವರೆಲ್ಲರೂ ನನ್ನನ್ನ ಗಿಫ್ಟ್ ಕೊಟ್ಟರು. ಆಶ್ಚರ್ಯ ಏನು ಅಂತಂದ್ರೆ ಈ ಗಿಫ್ಟ್ಗಳು ಕೂಡ ಪ್ಯಾಕ್ ಅನ್ನು ಯಾವ್ದ್ರಿಂದ ಮಾಡ್ಕೊಂಡಿದ್ರು, ಬಹಳ ಸಾಕಷ್ಟು ಗಿಫ್ಟ್ಗಳು ಪ್ಲಾಸ್ಟಿಕ್ ಲಿಂದ ಮಾಡಲ್ಪಟ್ಟಿದ್ದು, ಜೊತೆಗೆ ಈ ಗಿಫ್ಟ್ ಗಳನ್ನ ಪ್ಯಾಕ್ ಮಾಡ್ಲಿಕ್ಕೂ ಕೂಡ ಪ್ಲಾಸ್ಟಿಕ್ ಕವರ್ ಗಳನ್ನ ಹಾಕಿದ್ದು ನನಗೆ ಕಂಡು ಬಂತು. ಇಷ್ಟೆಲ್ಲ ವಸ್ತುಗಳನ್ನ ನಾನು ಒಂದೇ ದಿನದಲ್ಲಿ ಜನ ತಗೊಂಡ್ ಬರೋದು, ನಮ್ಮ ಮನೆಯವ್ರಲ್ಲಿ ತಗೊಂಡ್ ಬರೋದು ಎಲ್ಲ ನೋಡ್ದನ. ಕಾರ್ಯಕ್ರಮ ಮುಗೀತು, ಸಾಯಂಕಾಲ 5 ಗಂಟೆಗೆ ತಂದಂತ ವಸ್ತುಗಳನ್ನ ಒಂದು ಕಡೆ ಇಟ್ಟು, ಆ ವಸ್ತುಗಳನ್ನ ತಂದಂತ ಪ್ಲಾಸ್ಟಿಕ್ ಗಳನ್ನ ಒಂದು ಕಡೆ ಶೇಖರಣೆ ಮಾಡಿದಂತಾಗ ಆಶ್ಚರ್ಯ ಏನಾಯ್ತು ಅಂತಂದ್ರೆ ಸುಮಾರು 10 kg ಪ್ಲಾಸ್ಟಿಕ್ ನನ್ನ ಹತ್ರ ಬಂತು. ಈ ಪ್ಲಾಸ್ಟಿಕ್ ಏನದಲ್ಲ ಸಿಂಗಲ್ ಹ್ಯಾಂಡ್ ಪ್ಲಾಸ್ಟಿಕ್, ಇದು ವೇಸ್ಟ್ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ ಅನ್ನ ನಾನು ಎಸೆಯೋದೆಲ್ಲಿ? ಬರೀ ಒಂದು ಮನೆಯಲ್ಲಿ ಒಂದು ಪ್ರೋಗ್ರಾಮ್ಗೆ 10 kg ಪ್ಲಾಸ್ಟಿಕ್ ವೇಸ್ಟ್ ಆಗಿ ಹೊರಗ್ ಬರ್ತದೆ ಅಂದ್ರೆ ಲೆಕ್ಕ ಹಾಕ್ರಿ ನೀವು. ಇದು ಭಾರತ ದೇಶದಾದ್ಯಂತ, ಜಗತ್ತಿದ್ದಾದ್ಯಂತ ಎಷ್ಟೆಲ್ಲ ಕಾರ್ಯಕ್ರಮಗಳಾಗ್ತಾವ. ಪ್ರತಿ ಕಾರ್ಯಕ್ರಮಕ್ಕೆ ಇಂಥ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗಳನ್ನ ನಾವು ಯಥೇಚ್ಛ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀವಿ. ಈ ಪ್ಲಾಸ್ಟಿಕ್ ಯಥೇಚ್ಛ ಪ್ರಮಾಣದಲ್ಲಿ ಬಳಸಲಿಕ್ಕೆ ಕಾರಣ ಇಷ್ಟೇ ಏನಂತಂದ್ರೆ ಇವು ಸಹಕಾರಿಯಾಗಿದಾವ. ಈಸಿಯಾಗಿ ಪ್ಯಾಕ್ ಮಾಡಬಹುದು, ಈಸಿಯಾಗಿ ಬಳಸ್ಬಹುದು, ಈಸಿಯಾಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಗೊಂಡು ಹೋಗ್ಬೋದು. ಉದಾಹರಣೆಗೆ ಒಂದು 100 ರೂಪಾಯಿ ಕೊಟ್ರೆ 1000 ಪ್ಲಾಸ್ಟಿಕ್ ಚೀಲಗಳನ್ನ, ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನ ಇರುವಂತ ಒಂದು ಪಾಕೆಟ್ ಅನ್ನ ಮಾರ್ಕೆಟ್ ನಲ್ಲಿ ಸಿಗುತ್ತೆ. ಆ 100 ಪಾಕೆಟ್ ಗಳನ್ನ 100 ಜನ ಕಸ್ಟಮರ್ಸ್ ಗಳಿಗೆ ಬ್ಯಾಳಿನೋ, ಅಕ್ಕಿನೋ, ಕಾಯಿಪಲ್ಯನೋ ಹಾಕಿ ಕೊಡ್ಬೋದು. ಆಮೇಲೆ ತಗೊಳ್ಳೋದು ಬರೋರು ಸಹಿತ ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಅವುಗಳ ಸಾಮಾನುಗಳನ್ನ ಮನೆಗೆ ಒಯ್ತಾರೆ. ಇಷ್ಟು ಸುಖದಾಯಕವಾದಂತ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ಬೇಕಾದ್ರೆ ಬಟ್ಟೆ ಬ್ಯಾಗು, ಜೂಟ್ ಬ್ಯಾಗ್ ಅನ್ನ ಯಾಕೆ ತಗೊಂಡ್ ಬರ್ತಾರೆ, ಅಥವಾ ಕಾಗದದ ಬ್ಯಾಗ್ ಅನ್ನ ಜನ ಯಾಕೆ ತಗೊಂಡ್ ಬರ್ತಾರೆ ಹೇಳಿ? ಇಲ್ಲೇ ನಾವೆಲ್ಲರೂ ತಪ್ಪು ಮಾಡ್ತಾ ಇರುವುದು. ಹಾಗಾದ್ರೆ ಪ್ಲಾಸ್ಟಿಕ್ ಅಂದ್ರೆ ಏನು? ಈ ಪ್ಲಾಸ್ಟಿಕ್ ಯಾವ್ದ್ರಿಂದ ಮಾಡಲ್ಪಡ್ತದ? ನಾವು ಮತ್ತೆ ಅನೇಕ ಡಾಕ್ಟರ್ಸ್ಗಳು, ಶಿಕ್ಷಣ ತಜ್ಞರು ಪ್ಲಾಸ್ಟಿಕ್ ಅನ್ನ ಕಮ್ಮಿ ಯೂಸ್ ಮಾಡ್ರಿ, ಸಾಧ್ಯದಲ್ಲಿ ಯೂಸ್ ಮಾಡೋದನ್ನ ನಿಲ್ಲಿಸ್ರಿ ಅಂತ ಹೇಳ್ತಾರೆ. ಯಾಕೆ ಅನ್ನೋದಕ್ಕೆ ನಾವು ಆ ಪ್ಲಾಸ್ಟಿಕ್ ಯಾವುದರಿಂದ ಮಾಡಲ್ಪಡ್ತದ ಅನ್ನೋದನ್ನ ನಾವು ಗಮನಿಸ್ಬೇಕು ಸ್ನೇಹಿತರೆ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತದ ಅಂತಂದ್ರೆ ಪ್ಲಾಸ್ಟಿಕ್ ಹಲವಾರು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡಿ ತಯಾರು ಮಾಡುವಂತ ಒಂದು ಪದಾರ್ಥ. ಈ ಪದಾರ್ಥದಲ್ಲಿ ಕ್ರೂಡ್ ಆಯಿಲ್ ನ ಪೆಟ್ರೋಕೆಮಿಕಲ್ಸ್ ಮಟೀರಿಯಲ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಉದಾಹರಣೆಗೆ ಪಾಲಿಥಿಲಿನ್, ಟೆರ್ಫಲಾನ್,
ಪಾಲಿವಿನೈಲ್ ಪಾಲಿವಿನೈಲ್ ಕ್ಲೋರೈಡ್ ಗಳನ್ನ ಯೂಸ್ ಮಾಡ್ತೀವಿ. ಇದು ಒಂದು ಬಹಳ ಕೆಮಿಕಲ್, ಇದು ಬಹಳ ಡೇಂಜರಸ್ ಕೆಮಿಕಲ್. ಈ ಕೆಮಿಕಲ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪ್ಲಾಸ್ಟಿಕ್ ಅನ್ನ ತಯಾರು ಮಾಡ್ತೀವಿ. ಇನ್ನ ಪ್ಲಾಸ್ಟಿಕ್ ಅನ್ನ ತಯಾರು ಮಾಡಿದಾಗ ಆ ಪ್ಲಾಸ್ಟಿಕ್ ಅನ್ನ ಮೃದುತ್ವವನ್ನ ಗಟ್ಟಿ ಮಾಡ್ಬೇಕಾದ್ರೆ ಮತ್ತೊಂದು ಕೆಮಿಕಲ್ ಸೇರಿಸ್ತೀವಿ. ಆ ಪ್ಲಾಸ್ಟಿಕ್ ಕಲರ್ ಕೊಡ್ಬೇಕಾದ್ರೂ ಮತ್ತೊಂದು ಕೆಮಿಕಲ್ ಸೇರಿಸ್ತೀವಿ. ಮತ್ತೆ ಆ ಪ್ಲಾಸ್ಟಿಕ್ ಏನಂತಂದ್ರೆ ಬೆಂಕಿಗೆ, ಬಿಸಿಲಿಗೆ ಕರಗದೇ ಇರ್ಲಿ ಅಂತೇಳಿ ಮತ್ತೊಂದು ಕೆಮಿಕಲ್ ಸೇರಿಸ್ತೀವಿ. ಈ ಎಲ್ಲಾ ಕೆಮಿಕಲ್ಗಳ ಮಿಶ್ರಣದಿಂದ ಏನಾಗಿರ್ತದೆ, ಇದು ಪ್ಲಾಸ್ಟಿಕ್ ಆಗಿರ್ತದೆ. ಸ್ನೇಹಿತರೆ, ಈ ಪ್ಲಾಸ್ಟಿಕ್ ಅನ್ನ ನಾವು ಬಳಸೋದ್ರಿಂದ ಬಹಳಷ್ಟು ನಮ್ಗೆ ತೊಂದರೆಗಳಾಗ್ತಾ ಇದ್ದಾವೆ. ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ. ಯಾಕಂದ್ರೆ ನಾನು ಈಗ ಹೇಳಿದೆ, ನಾನು ಏನು ಅಂತಂದ್ರೆ ಪಾಲಿಮರು, ಪಾಲಿಥಿನ್, ಪಾಲಿವಿನೈಲ್ ಕ್ಲೋರೈಡು ಇಂಥ ಕೆಮಿಕಲ್ಸ್ ಗಳಿದಾವಲ್ಲ, ಅವು ನಮ್ಮ ದೇಹಕ್ಕೆ ಉಪಯುಕ್ತವಾದಂತ ಕೆಮಿಕಲ್ಸ್ ಗಳಲ್ಲ. ಈ ಪ್ಲಾಸ್ಟಿಕ್ ಗಳನ್ನ ಎರಡು ಕಾರಣಕ್ಕಾಗಿ ನಾನು ಬಹಳ ಡೇಂಜರ್ ಅಂತ ಕರಿತೀನಿ. ಇವುಗಳನ್ನ ಬಳಸಬಾರ್ದು, ಇವುಗಳನ್ನ ಉಪಯೋಗ ಮಾಡ್ಬಾರ್ದು ಅಂತ ಹೇಳ್ತೀನಿ. ಒಂದು ಕಾರಣ ಏನು ಅಂತಂದ್ರೆ, ಈ ಪ್ಲಾಸ್ಟಿಕ್ ಒಂದು ಸಲ ನಾವು ತಯಾರು ಮಾಡಿದಾಗ, ನಾವು ಅದನ್ನು ಯೂಸ್ ಮಾಡಿದಾಗ, ಈ ಪ್ಲಾಸ್ಟಿಕ್ ಒಂದು ವಿಶೇಷತೆ ಏನು ಅಂತಂದ್ರೆ, ಇದು 10,000 ವರ್ಷದವರೆಗೆ ಅಥವಾ 100 ವರ್ಷಗಳವರೆಗೆ ಇದು ಏನಾಗಂಗಿಲ್ಲ ಅಂತಂದ್ರೆ ಕೊಳೆಯಂಗಿಲ್ಲ. ಪೆಟ್ರೋಕೇಶನ್ ಅಂತ ಹೇಳ್ತೀವಲ್ಲ, ಕೊಳಿಲಾದಂತ ಒಂದು ಪದಾರ್ಥ ಯಾವುದು ಅಂತಂದ್ರೆ ಪ್ಲಾಸ್ಟಿಕ್. ಅದು ತೆಳುವಾದ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ದಿಪ್ಪನೆ ಪ್ಲಾಸ್ಟಿಕ್ ಆಗಿರ್ಬೋದು, ಎಂತದೇ ಪ್ಲಾಸ್ಟಿಕ್ ಆದ್ರೂ ಸಹಿತ ಒಂದು ಸಲ ನಾವೇನಾದ್ರೂ ಭೂಮಿಯಲ್ಲಿ ಎಸ್ತರೆ ಅದು ಕೊಳಿಯೋದಿಲ್ಲ. ಆದ್ರೆ ಜೂಟ್ ಅಥವಾ ಬಟ್ಟಿ ಅಥವಾ ಕಾಗದದಿಂದ ಮಾಡಿದಂತ ಬ್ಯಾಗ್ಗಳೇನಾಗತ್ತ, ಒಗೆದದ್ದು 1, 2, 3, 4 ದಿವಸಗಳಲ್ಲಿ ಅದು ಏನಾಗತ್ತೆ, ಕೊಳ್ತು ಭೂಮಿಯಲ್ಲಿ ಸೇರ್ಕೋತದೆ. ಹೀಗಾಗಿ ಅದು ಹಾರ್ಮ್ ಆಗಲ್ಲ. ಪ್ಲಸ್ ಡೇಂಜರ್ ಏನು ಅಂತಂದ್ರೆ, ಪ್ಲಾಸ್ಟಿಕ್ ಬಾಟ್ಲ್ ಆಗಿರ್ಲಿ, ಪ್ಲಾಸ್ಟಿಕ್ ಬ್ಯಾಗ್ ಆಗಿರ್ಲಿ, ಪ್ಲಾಸ್ಟಿಕ್ ಚಮಚ ಆಗಿರ್ಲಿ, ಪ್ಲಾಸ್ಟಿಕ್ ಏನು ಟೀ ಕಪ್ ಆಗಿರ್ಲಿ, ಪ್ಲಾಸ್ಟಿಕ್ ಏನು ಪತ್ರೋಳಿಗಳಾಗಿರ್ಲಿ, ಯಾವುದೇ ಆಗ್ಲಿ ಒಂದ್ ಸಲ ಅದು ತಯಾರು ಮಾಡಿದಾಗ ಅದ್ರ ಪ್ಲಾಸ್ಟಿಕ್ ಎಂದೆಂದೂ ಕೊಳೆಯೋದಿಲ್ಲ. ಅದು ಭೂಮಿಯಲ್ಲಿ ಕೊಳೆಯೋದಿಲ್ಲ, ಕೊಳೆತು ಸೇರ್ಕೊಳ್ಳೋದಿಲ್ಲ. ಹಾಗಾದ್ರೆ ಇದು ಕೊಳೆಗಿಲ್ಲ ಏನ್ ಮಾಡುತ್ತೆ ಅಂದ್ರೆ ಭೂಮಿಯಲ್ಲಿ ಇರುತ್ತೆ, ಕಸದ ರೂಪದಲ್ಲಿ ಯೂಸ್ಲೆಸ್ ಮಟೀರಿಯಲ್ ಆಗಿರುತ್ತದೆ. ನೋಡ್ರಿ ಸ್ನೇಹಿತರೆ, ಈಗ ಬಹುಶಃ ನೀವೆಲ್ಲ ಗೊತ್ತಿರ್ಬೇಕು, ನದಿ ದಂಡೆ ಮೇಲೆ, ಸಮುದ್ರ ದಂಡೆ ಮೇಲೆ, ಬೀಚಿನ ಮೇಲೆ ಅನೇಕ ಪ್ಲಾಸ್ಟಿಕ್ ಬಾಟಲ್ಗಳನ್ನ ನೋಡ್ತೀವಿ ನಾವು. ಆ ಪ್ಲಾಸ್ಟಿಕ್ ಬಾಟಲ್ಗಳು ಕೊಳಿಲಾರ್ದ ಅದೇ ರೀತಿ ಇರ್ತಾವ. ಈ ರೀತಿ ಪ್ಲಾಸ್ಟಿಕ್ ಬಾಟಲ್ಗಳು ನಾವು ಇಟ್ಕೋತೀವಲ್ಲ, ಇದು ಭಯಂಕರ ಡೇಂಜರ್. ಏನ್ ಮಾಡುತ್ತೆ, ನಮ್ಮ ಪರಿಸರನ್ನ ಏನ್ ಮಾಡುತ್ತೆ ಅಂತಂದ್ರೆ, ಅದು ಡಿಗ್ರೇಡ್ ಮಾಡುತ್ತೆ, ಪರಿಸರನ ಹಾಳು ಮಾಡುತ್ತೆ. ಯಾಕಂದ್ರೆ ಇಂಥ ಪ್ಲಾಸ್ಟಿಕ್ ಗಳನ್ನ ನಾವು ಎಷ್ಟಂತೇಳಿ ಒಂದ್ ಕಡೆ ಕೂರಿಸ್ತೀವಿ, ಎಷ್ಟಂತ ಚೆಲ್ತೀವಿ. ಚೆಲ್ಬೇಕಾದ್ರೆ ಎಲ್ಲಿ ಚೆಲ್ಬೇಕು? ನಮ್ಮ ಏನು ಅಂತಂದ್ರೆ ನಗರಸಭೆಯ ನನ್ನ ಸಹೋದ್ಯೋಗಿ ಮಿತ್ರರು ಪ್ರತಿದಿನ ಮನೆಗ್ ಬಂದು ಕಸಗಳನ್ನ ತಗೊಂಡು ಹೋಗ್ತಾರೆ. ಆ ಕಸಗಳಲ್ಲಿ 2 ನಮೂನೆಯ ಕಸಗಳು, ಒಂದು ಏನು ಅಂತಂದ್ರೆ ಒಣ ಕಸ ಮತ್ತು ಹಸೆ ಕಸ. ಈಗ ಒಣ ಕಸೆ ಮತ್ತೆ ಹಸೆ ಕಸನ ತಗೊಂಡ್ ಬರೋಕ್ ಮುಂದೆ ನೋಡ್ತೀನಿ ನಾನು, ಪ್ರತಿ ದಿನಾನು ಆ ಕಸಗಳನ್ನ ತಗೊಂಡ್ ಬರುವಂತ ವಾಹನದಲ್ಲಿ ನೋಡ್ತೀನಿ, ಅದರಲ್ಲಿ 10% ಮಾತ್ರ ಹಸೆ ಕಸ ಇರುತ್ತೆ ಅಥವಾ ಬೇರೆ ಬೇರೆ ಕಸ ಇರುತ್ತೆ. 90% ಪ್ಲಾಸ್ಟಿಕ್ ಇರುತ್ತೆ. ನಮ್ಮ ನಗರಸಭೆಯ ಸದಸ್ಯರು ನಗರಸಭೆಯ ಅದು ಕಸನ್ನ ತೆಗೆದುಕೊಂಡು ಹೋಗಿ ಚೆಲ್ಲುವರು ಎಲ್ಲಿ ಅಂತ ಚೆಲ್ತಾರೆ. ಎಷ್ಟು ಕಸನ್ನ ಚೆಲ್ತಾರೆ, ದಿವಸ ಇಷ್ಟಿಷ್ಟು ಕಸ ಜಮಾ ಆಗ್ತಾ ಹೋದ್ರೆ ಅದನ್ನ ಎಲ್ಲಿ ಚೆಲ್ತಾರೆ? ಅದು ರೀಸೈಕ್ಲಿಂಗ್ ಮಾಡ್ಲಿಕ್ಕೂ ಸಾಧ್ಯ ಆಗಲಾದಷ್ಟು ಕಸ ದಿನೇ ಬಂದು ಜಮಾ ಆಗತ್ತೆ. ಈಗ ನನ್ನ ಅಂದಾಜು ಪ್ರಕಾರ, ನನಗೆ ಮಾಹಿತಿ ಸಿಕ್ಕದ್ರ ಪ್ರಕಾರ ಏನು ಅಂತಂದ್ರೆ, ನಾವು ಬಳಸುವಂತ ಪ್ಲಾಸ್ಟಿಕ್ ಗಳಲ್ಲಿ ಬರೀ 10% ಮಾತ್ರ ಪ್ಲಾಸ್ಟಿಕ್ ಅನ್ನ ನಾವೇನ್ ಮಾಡ್ತಾ ಇದ್ದೀವಿ, ರೀಸೈಕಲ್ ಮಾಡ್ತಾ ಇದ್ದೀವಿ. 90% ಪ್ಲಾಸ್ಟಿಕ್ ಅದು ಈ
ದಿನೇ ದಿನೇ ವೇಸ್ಟ್ ಆಗಿ ನಮ್ಮ ಭೂಮಿಯನ್ನ ಸೇರ್ಕೋತಾ ಇದೆ, ನಮ್ಮ ಭೂಮಿಯ ಮೇಲೆ ಬಂದ್ ಬೀಳ್ತಾ ಇದೆ. ಇಂಥ ಪ್ಲಾಸ್ಟಿಕ್ ತಾನು ಎಲ್ಲಿ ಸ್ಥಳದಲ್ಲಿ ಇರುತ್ತೋ ಆ ಸ್ಥಳನ ಏನ್ ಮಾಡುತ್ತೆ, ಮಲಿನಗೊಳಿಸುತ್ತೆ. ಒಂದು ವೇಳೆ ಗಟಾರದಲ್ಲಿ ಏನಾದ್ರೂ ಪ್ಲಾಸ್ಟಿಕ್ ಬಿದ್ರೆ ಆ ಗಟಾರನ್ನ ಪ್ಲಾಸ್ಟಿಕ್ ಗಳನ್ನು ಮುಚ್ಚಿ ಬಿಡುತ್ತೆ, ನೀರು ಹೋಗ್ಲಾರ್ದಂಗ್ ತಡೆಯುತ್ತೆ. ಯಾವ್ದಾದ್ರು ಭೂಮಿ ಮೇಲೆ ಪ್ಲಾಸ್ಟಿಕ್ ಬಿದ್ರೆ ಆ ಭೂಮಿಯ ಸತ್ವಾಂಶವನ್ನ ಬೆಳಿಲಾರ್ದಂಗೆ ಅದನ್ನ ಹಿಡಿದನೆ ಇಡುತ್ತೆ. ಇದು ಒಂದು ರೀತಿಯ ಸಮಸ್ಯೆ ಪ್ಲಾಸ್ಟಿಕ್ ದಾದ್ರೆ, ಇನ್ನೊಂದು ರೀತಿಯ ಸಮಸ್ಯೆ, ಇದು ಬಹಳ ಗಹನವಾದಂತ ಸಮಸ್ಯೆ ಏನು ಅಂತಂದ್ರೆ, ಪ್ಲಾಸ್ಟಿಕ್ ಏನಾಗತ್ತೆ ಅಂತಂದ್ರೆ, ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ಆ ಪ್ಲಾಸ್ಟಿಕ್ ಅನ್ನ ನಾವು ಬಳಸೋದ್ರ ಮೂಲಕ ಸೂರ್ಯನ ಬಿಸಿಲಿನಿಂದ ಅಥವಾ ಅಥವಾ ಬೇರೆ ಬೇರೆ ಕಾರಣಗಳಿದ್ದು ಆ ಪ್ಲಾಸ್ಟಿಕ್ ಏನಂತ ಹರಿದು 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 ಏನಾಗತ್ತೆ, ಚಿಕ್ಕ 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 ವಸ್ತುಗಳಾಗಿ ಕನ್ವರ್ಟ್ ಆಗತ್ತೆ. ಅದು ಎಷ್ಟು ಕನ್ವರ್ಟ್ ಆಗತ್ತೆ ಅಂತಂದ್ರೆ, ಅದೇ ರೀತಿ ಕನ್ವರ್ಟ್ ಆಗ್ತಾ ಆಗ್ತಾ 5 mm ನಷ್ಟು ಸಣ್ಣ 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 ಪ್ಲಾಸ್ಟಿಕ್ ತುಕಡಿಗಳಾಗ್ತಾವ. ಅವಕ್ಕೆ ಇಂಗ್ಲಿಷ್ ನಲ್ಲಿ ಏನಂತೀವಿ, ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಈ ಮೈಕ್ರೋ ಪ್ಲಾಸ್ಟಿಕ್ ಆಗಿ ಕರಗಿದ ಮೇಲೂ ಸಹಿತ ಈ ಪ್ಲಾಸ್ಟಿಕ್ಗಳು ಭೂಮಿಯಲ್ಲಿ ಸೇರ್ಕೊಂಡು ಕೊಳೆಯೋದಿಲ್ಲ. ಅಷ್ಟು ಸಣ್ಣದಾದಂತ ಕಣಗಳು 5 mm ನಲ್ಲಿ ಕನ್ವರ್ಟ್ ಆದಂತ ಮೈಕ್ರೋ ಪ್ಲಾಸ್ಟಿಕ್ಗಳು ಕೂಡ ನಮ್ಮ ಸುತ್ತಮುತ್ತಲಿನ ನೋಡ್ಲಿಕ್ಕೆ ಸಿಗುತ್ತೆ. ಆ ಪ್ಲಾಸ್ಟಿಕ್ ಕಣಗಳು ಆಹಾರದ ಮೂಲಕ ಅಥವಾ ಯಾವ್ದಾದ್ರು ವಸ್ತುವಿನ ಮೂಲಕ ಏನಾಗುತ್ತೆ, ಪ್ರಾಣಿಗಳ ಪಕ್ಷಿಗಳ ದೇಹವನ್ನು ಸೇರ್ಕೋತೆ, ಮನುಷ್ಯನ ದೇಹವನ್ನು ಸೇರ್ಕೋತಾವ. ಆ ದೇಹವನ್ನು ಸೇರ್ಕೊಂಡಾಗ ಅದರಲ್ಲಿರುವಂತಹ ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ಯಾವ ದೇಹದ ಯಾವ ಭಾಗದಲ್ಲಿ ಹೋಗ್ತದ ಆ ಭಾಗನ ನ್ಯೂನ್ಯತೆಗೊಳಿಸ್ತವೆ, ಆ ಭಾಗಕ್ಕೆ ಹಾರ್ಮ್ ಮಾಡ್ತವೆ. ಯಾಕೆಂತ ಕೇಳಿದ್ರೆ, ಈ ಪ್ಲಾಸ್ಟಿಕ್ ಎಂದೂ ಕರಗಲಾರ್ದಂತ ಒಂದು ವಸ್ತು. ಈವನ್ ನಮ್ಮ ದೇಹದಲ್ಲಿ ಹೋದಾಗೂ ಸಹಿತ ಆ ಪ್ಲಾಸ್ಟಿಕ್ ಕರಗೋದಿಲ್ಲ, ಅದು ಅದೇ ರೀತಿಯಲ್ಲಿ ಉಳಿಯುತ್ತೆ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿಗೂ ನಮ್ಮ ದೇಹ ಅನ್ನೋದು ಹಲವಾರು ಭಾಗಗಳಿಂದ ಮಾಡಲ್ಪಟ್ಟது. ಅದರಲ್ಲಿ ಗ್ರಂಥಿಗಳಿದ್ದಾವೆ, ದೇಹ ರಕ್ತನಾಳ, ಮತ್ತೆ ಜಠರ, ಯಕೃತ್ತು, ಸಣ್ಣ ಕರಳು, ದೊಡ್ಡ ಕರಳು, ಮತ್ತೆ ಏನು ನಮ್ಮ ಮಸ್ತಿಷ್ಕ, ಬೇರೆ ಬೇರೆ ಎಲ್ಲಾ ಭಾಗಗಳಿಗೆ ನಾವು ಊಟದ ಮುಖಾಂತರನೋ ಅಥವಾ ನೀರಿನ ಮುಖಾಂತರ ಈ ರೀತಿ ಮೈಕ್ರೋ ಪ್ಲಾಸ್ಟಿಕ್ಗಳು ಬಂದು ನಮ್ಮ ದೇಹಕ್ಕೆ ಸೇರಿದಾಗ ಏನಾಗತ್ತೆ, ನೀವು ಆಲೋಚನೆ ಮಾಡಿ ಸ್ನೇಹಿತರೆ, ಏನಾಗತ್ತೆ ನೀವು ಆಲೋಚನೆ ಮಾಡಿ ಸ್ನೇಹಿತರೆ. ಇಲ್ಲಿ ಒಂದು ಜಸ್ಟ್ ನಿಮ್ಗೊಂದು ಚಿತ್ರ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈಗ ಈ ಪ್ಲಾಸ್ಟಿಕ್ ಬೇರೆ ಬೇರೆ ಕಡೆ ಬಿದ್ದು ಯಾವ ರೀತಿಯ ಪರಿಸರನ ಉತ್ಪತ್ತಿ ಮಾಡ್ತದ ಅನ್ನೋದನ್ನ ನೀವು ಈ ಚಿತ್ರದ ಮೂಲಕ ನೋಡ್ಬೋದು. ಅದೇ ರೀತಿಯಲ್ಲಿ ನದಿ ದಂಡೆಯ ಮೇಲೆ, ಸಮುದ್ರದ ಮೇಲೆ ಹೋಗದಂತ ಪ್ಲಾಸ್ಟಿಕ್ ವಸ್ತುಗಳನ್ನ ಮೀನುಗಳಾಗ್ಲಿ, ಪಕ್ಷಿಗಳಾಗ್ಲಿ, ಅಥವಾ ಏನು ನಮ್ಮ ಅಕ್ವಾಟಿಕ್ ಎನಿಮಲ್ಸ್ ಅಂತ ಹೇಳಿ ಕರಿತೀವಲ್ಲ, ಅವುಗಳು ಏನ್ ಮಾಡ್ತಾವ ಅಂತಂದ್ರೆ ಯಾವ್ದೋ ಒಂದು ಪದಾರ್ಥ ಆಹಾರ ಅಂತೇಳಿ ಅವನ್ನ ಸೇವಿಸ್ತಾವ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಇದು ವಿಷಕಾರಿ ಪದಾರ್ಥ, ಇದನ್ನ ನಾನ್ ತಿನ್ಬಾರ್ದು ಅಂತ ಗೊತ್ತಿರಲ್ಲ. ಕೆಲವು ಸಲ ಅವು ಸೇವನೆ ಮಾಡಿಬಿಡ್ತಾರೆ. ನೋಡ್ರಿ ಸ್ನೇಹಿತರೆ, ಆ ಪ್ರಾಣಿ ಪಕ್ಷಿಗಳು ತಿಂದುತ್ತೇಗೂ ಸಹಿತ ಆ ಪ್ರಾಣಿ ಪಕ್ಷಿಯ ಹೊಟ್ಟೆಯಲ್ಲಿ ಈ ಪ್ಲಾಸ್ಟಿಕ್ ಒಂದು ಗಟ್ಟಿಯಾದಂತ ಪದಾರ್ಥ ಅಥವಾ ನಮ್ಮ ಚಯಾಪಚಯ ಕ್ರಿಯೆಗಳನ್ನ ತೊಂದರೆ ಮಾಡುವಂತ ಪದಾರ್ಥವಾಗಿ ನಮ್ಮ ದೇಹದಲ್ಲಿ ಹೋಗುತ್ತೆ. ಮತ್ತೆ ಈಗ ಈ ಪ್ಲಾಸ್ಟಿಕ್ ಲಿಂದ ಏನೇನ್ ಅನಾಹುತ ಆಗ್ತವೆ ಅನ್ನೋದಕ್ಕೆ ನಾ ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ನಾನ್ ನಿಮ್ಗೆ ಪ್ರಾರಂಭಕ್ಕೆ ಏನ್ ತೋರಿಸಿದೆ ಅಂತಂದ್ರೆ ಒಂದು ಜಲ್ಲಟ್ಕಿ ತೋರಿಸಿದೆ, ಚಾ ಸೋಸುವಂತ ಜಲ್ಲಟ್ಕಿ. ಬಹುಶಃ ನಿಮ್ಗೆ ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಈಸಿಯಾಗಿ ಸಿಗುವಂತ ಜಲ್ಲಟ್ಕಿ ಯಾವುದು ಅಂತಂದ್ರೆ, ಈಸಿಯಾಗಿ ಸಿಗುವಂತ ಜಲ್ಲಟ್ಕಿ ಯಾವುದು ಅಂತಂದ್ರೆ ಈ ರೀತಿ ಚಹಾ ಸೋಸುವಂತ ಜಲ್ಲಟ್ಕಿ. ಆ ದಿನ ನನ್ನ ಮನೆಯಲ್ಲಿ ಫಂಕ್ಷನ್ ಬಂದದ್ನಾಗೂ ಎಲ್ರಿಗೂ ಇದೇ ಜಲ್ಲಟ್ಕಿಯಲ್ಲಿ ಇಂಥದೇ ಜಲ್ಲಟ್ಕಿಯಲ್ಲಿ ಚಹಾ ಸೋಸಿ ಕೊಟ್ಟಿದ್ವಿ. ಎಲ್ಲರ ಮನೆಯಲ್ಲೂ ಕೂಡ ಇದೇ ಜಲ್ಲಟ್ಕಿಯನ್ನು ಯೂಸ್ ಮಾಡ್ತಾರೆ. ಆ ಜಲ್ಲಟ್ಕಿಯನ್ನು ಯೂಸ್ ಮಾಡೋ ಮುಂದೆ ಸ್ನೇಹಿತರೆ ಬಹಳ ಎಚ್ಚರಿಕೆ ವಹಿಸ್ಬೇಕು. ಈ ಜಲ್ಲಟ್ಕಿ ಏನಾದ್ರು ಪ್ಲಾಸ್ಟಿಕ್ ಇದ್ರೆ
ಇದು ಏನಿದೆ ಇದನ್ನು ಕೂಡ ಏನಾದ್ರು ಪ್ಲಾಸ್ಟಿಕ್ ಇದ್ರೆ ಈ ಪ್ಲಾಸ್ಟಿಕ್ ಮುಖಾಂತರ 60-70 ಡಿಗ್ರಿ ಸೆಂಟಿಗ್ರೇಡ್ ಇರುವಂತಹ ಬಿಸಿಯಾದ ಚಹಾನ ಸೋಸಿದಾಗಿ ಏನಾಗತ್ತೆ ಗೊತ್ತಾ? ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಈ ಪ್ಲಾಸ್ಟಿಕ್ ನಲ್ಲಿ ಇರುವಂತ ಕೆಮಿಕಲ್ಗಳು ಇಷ್ಟೇ ಟೆಂಪರೇಚರ್ ನಲ್ಲಿ ಅದು ಏನಾಗುತ್ತೆ ಪ್ಲಾಸ್ಟಿಕ್ ಆಗಿ ಉಳಿಯುತ್ತೆ. ಒಂದ್ ವೇಳೆ ಟೆಂಪರೇಚರ್ ಜಾಸ್ತಿ ಆದ್ರೆ ಅದು ಏನಾಗುತ್ತೆ ಕರಗುತ್ತೆ. ಆಮೇಲೆ ನಾವು ಯಾವ ವಸ್ತು ಸಂಪರ್ಕಕ್ಕೆ ಬರುತ್ತೋ ಅದು ಆ ಸಂಪರ್ಕದ ಜೊತೆಗೆ ಈ ಕೆಮಿಕಲ್ಗಳು ಸೇರ್ಕೋತವೆ. ಉದಾಹರಣೆಗೆ ನಾವು ಚಹಾ ಹಾಕಿದ್ವಿ ಅಂತ ಅನ್ಕೊಡ್ರಿ, ಕಾಫಿ ಹಾಕಿದ್ವಿ ಅಂತ ಅನ್ಕೊಡ್ರಿ. ಚಹಾ ಕಾಫಿ ಏನಾದ್ರು ಬಿಸಿ ಇತ್ತಂತಂದ್ರೆ ಈ ಪ್ಲಾಸ್ಟಿಕ್ ಜಲಟಿಕೆ ಮೂಲಕ ನಾವೇನಾದ್ರು ಹಾಕಿದ್ರೆ ಆ ಜಲಟಿಕೆಯ ಕೆಮಿಕಲ್ಸ್ ನಾವು ನಮಗೆ ಗೊತ್ತಿರ್ಲಾರ್ದು ಏನ್ ಮಾಡುತ್ತೆ ಚಹಾನಲ್ಲಿ ಬಂದ್ಬಿಡುತ್ತೆ. ಆ ಚಹಾನ ನಾವು ಕುಡಿತೀವಿ, ಸವಿತೀವಿ, ಎಂಜಾಯ್ ಮಾಡ್ತೀವಿ. ಜೊತೆಗೇನೆ ಈ ಪ್ಲಾಸ್ಟಿಕ್ ಅನ್ನ ಜೆಲಟಿನ್ ಇರುವಂತ ಕೆಮಿಕಲ್ಸ್ಗಳು ನಮ್ಗೆ ಚಹಾನಲ್ಲಿ ಬಂದು ಕೂತ್ಕೊಂಡದ್ದು ಗೊತ್ತೇ ಆಗಲ್ಲ. ಈ ರೀತಿ ನಾವು ಏನ್ ಮಾಡ್ತಾ ಇದೀವಿ ನಾವು ಅಂತಂದ್ರೆ ಈ ಕೆಮಿಕಲ್ಸ್ ಬಂದು ಸೇರ್ಕೊಳ್ಳುವಂತ ಪದಾರ್ಥಗಳನ್ನು ಗೊತ್ತಿಲ್ಲ ಅಂತ ನಾವ್ ಏನ್ ಮಾಡ್ತಾ ಇದ್ದೀವಿ ಸೇವಿಸ್ತಾ ಇದ್ದೀವಿ. ಮತ್ತೆ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ಬೇಕಂತಂದ್ರೆ ಚಾನ ಏನ್ ಮಾಡ್ತೀವಿ ನಾವು ಯೂಸ್ವಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಹಳೆ ಕಾಲದ್ದು ಅಥವಾ ಅನುಕೂಲಕ್ಕೆ ತಕ್ಕಂಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕಪ್ಪು ಮತ್ತೆ ಸಾಸರ ಅಂತ ಅವು ಪ್ಲಾಸ್ಟಿಕ್ಲೆ ಬಾಡಿ ಇರಲ್ಲ. ಆ ಕಪ್ಪು ಸಾಸಗಳಲ್ಲಿ ಚಹಾಗಳನ್ನ ಹಾಕೊಂಡು ದಿನಾಗ್ಲೂ ಕುಡಿದ್ರೆ ಏನೂ ಹಾನಿ ಇಲ್ಲ. ಆದ್ರೆ ಚಹಾನೋ ಕಾಫಿನೋ ಅಥವಾ ಬಿಸಿದಾದ ಪದಾರ್ಥಗಳನ್ನ ನಾವು ಪ್ಲಾಸ್ಟಿಕ್ ಗಳಲ್ಲಿ ಹಾಕಿ ಆ ಪ್ಲಾಸ್ಟಿಕ್ ಅನ್ನ ತಗೊಂಡು ಆ ಪ್ಲಾಸ್ಟಿಕ್ ನಲ್ಲಿ ಹಾಕಿ ಚಹಾನೋ ಕಾಫಿನೋ ಹಾಕಿ ನಾವು ಕುಡಿದ್ರೆ ಅದು ಬಿಸಿಯಾಗಿರ್ತದೆ ಚಹಾ. ಆ ಚಹಾ ಬಿಸಿಯಾಗಿದ್ದ ಚಹಾ ಏನ್ ಮಾಡುತ್ತೆ ಅಂತಂದ್ರೆ ಚಹಾ ಹಾಕಿದ ಪ್ಲಾಸ್ಟಿಕ್ ನಲ್ಲಿರುವಂತ ಕಣಗಳು ಅದೇನಾಗತ್ತೆ ಅದ್ರ ಜೊತೆಗೆ ವರ್ತನೆ ಮಾಡಿ ಅದರಲ್ಲಿರುವಂತ ಪಾಲಿಮರ್ಗಳು ಅದರಲ್ಲಿರುವಂತ ಕೆಮಿಕಲ್ಸ್ಗಳು ಏನಿರ್ತದಲ್ಲ ಚಹಾದಲ್ಲಿ ಸೇರ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅದೇ ಚಹಾನ ನಮ್ಗೆ ಸಣ್ಣ ಪ್ರಮಾಣದಲ್ಲಿ ಆಗಿರ್ಬೇಕು ಅದು. ಆ ಚಹಾನ ನಾವು ಕುಡಿತೀವಿ ಆದ್ರೆ ಅದ್ರದ್ದು ಎಫೆಕ್ಟ್ ಆಗಿದ್ದಾಗೆ ಗೊತ್ತಾಗಲ್ಲ. ಅದು ಕ್ರಮೇಣವಾಗಿ ಅದ್ರದ್ದು ಎಫೆಕ್ಟ್ ನಮ್ಗೆ ಗೊತ್ತಾಗತ್ತೆ. ಉದಾಹರಣೆಗೆ ನೋಡಿ ಸ್ನೇಹಿತರೆ, ನಾವು ನಿಮ್ಗೆಲ್ಲ ಗೊತ್ತದ ಈ ರೀತಿ ದೊಡ್ಡ ಫಂಕ್ಷನ್ಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಊಟದ ತಟ್ಟೆಗಳನ್ನ ಪತ್ರೋಳಿಗಳನ್ನ ಯೂಸ್ ಮಾಡ್ತೀವಿ. ಈ ಪತ್ರೋಳಿಗಳ ಮೇಲೆ ಕವರ್ ಏನಿರ್ತದಲ್ಲ ಈ ಮ್ಯಾಲಿನ ಕವರು ಕೂಡ ಪ್ಲಾಸ್ಟಿಕ್ ತೆಳುವಾದ ಪ್ಲಾಸ್ಟಿಕ್ ಗಳನ್ನ ಅದ್ರ ಮೇಲೆ ಹಾಕಿರ್ತೀವಿ. ಈಗ ಅದ್ರ ಮೇಲೆ ನಾವ್ ಏನ್ ಮಾಡ್ತೀವಿ ಬಿಸಿಯಾದ ಅನ್ನ, ಬಿಸಿಯಾದ ಹೋಳಿಗೆ, ಬಿಸಿಯಾದ ಚಪಾತಿಯನ್ನ ಹಾಕ್ತೀವಿ. ಅದನ್ನ ಹಚ್ಕೊಂಡು ನಾವು ತಿಂತೀವಿ. ಬಿಸಿಯಾದಂತ ಅನ್ನ, ಚಪಾತಿ, ಹೋಳಿಗೆ ಅದು ಹೆಚ್ಚು ಬಿಸಿಯಾದಾಗ ಏನ್ ಮಾಡುತ್ತೆ ಅಂತಂದ್ರೆ ತೆಳುವಾದ ಪ್ಲಾಸ್ಟಿಕ್ ನ ಕವರಿನ ಜೊತೆಗೆ ಅದ್ರದ್ದು ಒಳಗೊಂಡಂತಹ ಅಣುಗಳ ಜೊತೆಗೆ ಏನಾಗತ್ತೆ ಕೆಮಿಕಲ್ ರಿಯಾಕ್ಷನ್ ಆಗತ್ತೆ. ಗೊತ್ತಿರ್ಲಾರ್ದೆ ಪ್ಲಾಸ್ಟಿಕ್ ನ ಕಣಗಳು ನಮ್ಮ ಹೊಟ್ಟೆಯಲ್ಲಿ ಹೋಗ್ತವೆ. ಆದ್ರೆ ಇತ್ತಿತ್ತಲಾಗಿ ತಾಟನ್ನ ಯಾರು ತಗೊಂಡ್ ಬರ್ಬೇಕು, ಅದನ್ನ ಯಾರು ತೊಳಿಬೇಕು? ಸುಮ್ನೆ ಪತ್ರೋಳಿಗಳನ್ನ ತಗೊಂಡ್ಬಂದ್ರೆ ಅದ್ರಲ್ಲಿ ಊಟ ಆದ ನಂತರ ಅದನ್ನ ಬಿಸಾಕ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾವೇನ್ ಮಾಡ್ತೀವಿ ಆ ಪತ್ರೋಳಿಗಳನ್ನ ತಗೊಂಡು ಯೂಸ್ ಮಾಡಿ ನಾವೇನ್ ಮಾಡ್ತೀವಿ ಫಂಕ್ಷನ್ಸ್ ಗಳಲ್ಲಿ ಮತ್ತೆ ದೈನಂದಿನ ಚಟುವಟಿಕೆಗಳಲ್ಲಿ ಅವುಗಳನ್ನ ನಾವು ಬಳಸ್ತೀವಿ. ಇದು ಭಯಂಕರ ಡೇಂಜರ್ ಸ್ನೇಹಿತರೆ, ಇದು ಬಹಳ ಡೇಂಜರ್. ಈಗ ಜಸ್ಟ್ ನಾವು ಆಲೋಚನೆ ಮಾಡೋದಾದ್ರೆ ಏನು ಇದರಿಂದ ನಮ್ಗೆ ತೊಂದರೆ ಆಗತ್ತೆ, ಬಹಳ ತೊಂದರೆ ಆಗತ್ತೆ ನೋಡ್ರಿ. ಮೈಕ್ರೋ ಪ್ಲಾಸ್ಟಿಕ್ಗಳು ನಮ್ಮ ದೇಹದಲ್ಲಿ ಹೋಗೋದ್ರಿಂದ ಅಥವಾ ನಮ್ಮ ಬಿಸಿಯಾದ ಪದಾರ್ಥಗಳು ಏನು ಅಂತಂದ್ರೆ ಪ್ಲಾಸ್ಟಿಕ್ ನ ಜೊತೆಗೆ ಬೆರೆತುಕೊಳ್ಳೋದ್ರಿಂದ ಅಂತ ಪದಾರ್ಥನ ನಾವು ಸೇವನೆ ಮಾಡೋದ್ರಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ಕಂಡು ಬರ್ತಾವ. ಇತ್ತಿತ್ತಲಾಗಿ ಏನ್ ಹೇಳ್ತೀವಿ ಕ್ಯಾನ್ಸರ್ ಆಗ್ಯದಪ್ಪ, ಯಾಕಾಗ್ಯದೋ ಗೊತ್ತಿಲ್ಲ. ಕ್ಯಾನ್ಸರ್ ಆಗ್ಯದ, ಮೈ ತುರುಕಿ ಆಗ್ಯದ, ಯಾಕಾಗ್ಯದೋ ಗೊತ್ತಿಲ್ಲ. ಹೊಟ್ಟೆ ಯಕೃತ್ತು, ಸಣ್ಣ ಕರಡು, ದೊಡ್ಡ ಕರಡು, ಜಠರ ಮತ್ತೆ ಹೃದಯ ಶ್ವಾಸನಾಳಗಳು
ತೊಂದರೆಗಳ ಒಳಗಾಗ್ಯವ ಅಂತೇಳಿ ಎಲ್ಲ ಹೇಳ್ತೀವಲ್ಲ, ಇವಕ್ಕೆಲ್ಲ ಡೈರೆಕ್ಟ್ಲು ಇಂಡೈರೆಕ್ಟ್ಲು ಪ್ಲಾಸ್ಟಿಕ್ ಕಾರಣ ಆಗ್ತದೆ ಸ್ನೇಹಿತರೆ. ನಮ್ಗೆ ಸೂಕ್ಷ್ಮವಾಗಿ ಹೇಳುವುದಾದ್ರೆ ಏನು ಅಂತಂದ್ರೆ, ಈಗ ಪುರುಷರ ಹತ್ರ ವೀರ್ಯಾಣು ಉತ್ಪತ್ತಿ ಆಗುವುದು ಕೂಡ, ಅಥವಾ ಮಹಿಳೆಯರಲ್ಲಿ ಏನು ಅಂತ ಸ್ಪರ್ಮ್ಗಳು ಉತ್ಪತ್ತಿ ಆಗುವುದನ್ನು ಕೂಡ ಹಾರ್ಮೋನ್ಗಳ ಮೇಲೆ ಕೂಡ ಇದು ಪ್ಲಾಸ್ಟಿಕ್ ಪ್ರಭಾವ ಬೀರ್ತಾ ಇದೆ. ಯಾಕಂದ್ರೆ ಮನುಷ್ಯ ತನ್ನ ಅನುಕೂಲಕ್ಕೆ ಈ ಪ್ಲಾಸ್ಟಿಕ್ ಗಳನ್ನು ಬಳಸ್ತಾ ಇದ್ದಾನೆ. ಬಟ್ ಈ ಪ್ಲಾಸ್ಟಿಕ್ಗಳು ಮನುಷ್ಯನ ಆರೋಗ್ಯದ ಮೇಲೆ ಬಹಳ ಪ್ರಭಾವ ಬೀರ್ತಾ ಇದೆ. ಈ ರೀತಿ ಪ್ರಭಾವ ಬೀರೋದ್ರ ಮೂಲಕ ಒಬ್ಬ ವ್ಯಕ್ತಿಗೆ ತನ್ನ ಅನಾರೋಗ್ಯವನ್ನ ತಾನೇ ಹೇಳ್ಕೋತಾ ಇದ್ದಾನೆ, ತನ್ನ ಅನಾರೋಗ್ಯಕ್ಕೆ ತಾನೇ ಕಾರಣನಾಗ್ತಾ ಇದ್ದಾನೆ. ಅಷ್ಟು ಕೆಟ್ಟದಾದಂತ ಒಂದು ವಸ್ತು ಯಾವುದು ಅಂತಂದ್ರೆ ಪ್ಲಾಸ್ಟಿಕ್. ಹಾಗಾದ್ರೆ ಈ ಪ್ಲಾಸ್ಟಿಕ್ ಅನ್ನ ಬಳಸಬಾರ್ದು. ಒಂದು ವೇಳೆ ನಿರ್ವಹ ಇಲ್ಲ, ಯಾವುದೋ ಒಂದು ಕಾರಣಕ್ಕಾಗಿ ನಮ್ಗೆ ಪ್ಲಾಸ್ಟಿಕ್ ಬೇಕೇ ಬೇಕು, ಅದು ಏನು ಅಂತಂದ್ರೆ ಯಾವುದು ವಸ್ತುಗಳನ್ನು ಮಾಡುವಲ್ಲಿ, ಯುಟಿನಲ್ಸ್ ಗಳಂತೀವಲ್ಲ, ವಸ್ತುಗಳನ್ನು ಮಾಡುವಲ್ಲಿ ಪ್ಲಾಸ್ಟಿಕ್ ಬೇಕು ಅನ್ನೋ ಸಂದರ್ಭದಲ್ಲಿ ಬಳಸಲಿ. ಆದ್ರೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ಕೆಲಸಗಳಿಗೂ ಕೂಡ ನಾವು ಪ್ಲಾಸ್ಟಿಕ್ ಅನ್ನ ಬಳಸಬಾರ್ದು. ನಿಮ್ಗೆ ನಾವು ಉದಾಹರಣೆಗಳನ್ನ ಹೇಳ್ಬೇಕಾದ್ರೆ, ಪೆನ್ನು ಪ್ಲಾಸ್ಟಿಕ್, ಟೂತ್ ಬ್ರಷ್ ಪ್ಲಾಸ್ಟಿಕ್, ಟೂತ್ ಅವು ಇರ್ತವಲ್ಲ ಅದು ಪ್ಲಾಸ್ಟಿಕ್, ಚಹಾ ಕುಡಿಯೋದು ಪ್ಲಾಸ್ಟಿಕ್, ಇದು ಯಾವ್ದು ಅಂತಂದ್ರೆ ಸ್ನಾನ ಮಾಡುವಂತ ಬಕೆಟು ಪ್ಲಾಸ್ಟಿಕ್, ಆಮೇಲೆ ಸ್ನಾನ ಮಾಡುವಂತ ಮಗ್ಗು ಕೂಡ ಪ್ಲಾಸ್ಟಿಕ್. ಇವನ್ನೆಲ್ಲ ಬಳಸಿದ ಹೊತ್ನಾಗ, ಸ್ನಾನಕ್ಕೆ ಬಿಸಿ ನೀರು ಇಟ್ಟೊತ್ನಾಗ ಆ ಬಿಸಿ ನೀರನ್ನ ಸ್ಟೀಲಿನ ಬಕೆಟ್ ನಲ್ಲಿ ಹಾಕಿ ಆ ನೀರನ್ನು ಉಪಯೋಗ ಮಾಡೋದಕ್ಕೂ, ಪ್ಲಾಸ್ಟಿಕ್ ಬಕೆಟ್ ನಲ್ಲಿ ಬಿಸಿಯಾದಂತ ನೀರನ್ನ ಹಾಕಿ ಆ ನೀರನ್ನೇ ಬಾಯಲ್ಲಿ ಹಾಕಿ ಮೊಕ್ಕಳಿಸಿ ಉಗಿಯೋದಕ್ಕೂ ವ್ಯತ್ಯಾಸ ಸಾಕಷ್ಟು ಅದ. ಅಂತ ನೀರನ್ನ ನಾವು ಮೈ ಮೇಲೆ ಹಾಕೋತೀವಿ, ಸ್ವಲ್ಪ ಕುಡಿತೀವಿ, ಬಾಯಿಯಲ್ಲಿ ಹಾಕೋತೀವಿ, ಅದು ಕೆಮಿಕಲ್. ಅದು ಆ ರೀತಿ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಏರಪೇರಾಗತ್ತೆ ಸ್ನೇಹಿತರೆ. ಈ ಆರೋಗ್ಯದ ಮೇಲೆ ನಮ್ಮ ಪ್ಲಾಸ್ಟಿಕ್ ಅನಾಹುತ ಆಗ್ಬಾರ್ದು. ಪರಿಸರದಲ್ಲಿ ಪ್ಲಾಸ್ಟಿಕ್ ನ ಪ್ರಭಾವ ಬೀರ್ಬಾರ್ದು. ನಾವಿರುವಂತ ಪರಿಸರವನ್ನ ಕ್ಲೀನ್ ಆಗಿ, ಶುಭ್ರವಾಗಿ, ಮತ್ತೆ ಹೆಚ್ಚು ಮಾಲಿನ್ಯ ರಹಿತವಾಗಿ ನಾವೇನಾದ್ರೂ ಇಟ್ಕೋಬೇಕು ಅಂತಂದ್ರೆ ನಾವೆಲ್ಲರೂ ಉತ್ತಮ ನಾಗರಿಕರಾಗಿ ಹಲವಾರು ಕೆಲಸಗಳನ್ನು ಮಾಡಬೇಕಾಗತ್ತೆ. ಇದು ಕಂಪಲ್ಸರಿ. ಒಂದ್ ವೇಳೆ ನಾವೇನಾದ್ರೂ ಮಾಡದೆ ಇದೇ ರೀತಿ ಅಸಡ್ಡತನ ಮಾಡಿದ್ರೆ ಇನ್ನೂ ಕೆಲವು ದಿನಗಳಲ್ಲಿ ಪ್ಲಾಸ್ಟಿಕ್ ಅನ್ನೋದು ಒಂದು ಪ್ರೇಡಂಭೂತವಾಗಿ ಕಾಡುತ್ತೆ. ಈ ಪ್ಲಾಸ್ಟಿಕ್ ನಮ್ಗೆ ಈಗಾಗ್ಲೇ ಅನೇಕ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ನ ಪರಿಣಾಮ ಸಾಕಷ್ಟು ತೋರಿಸ್ತಾ ಇದೆ. ನಾವು ಈಗೇನೆ ಏನಾದ್ರೂ ಅಲಕ್ಷ್ಯ ಮಾಡ್ತಾ ಹೋದ್ರೆ ಈ ಪ್ಲಾಸ್ಟಿಕ್ ಏನಾಗುತ್ತೆ, ಒಂದಲ್ಲ ಒಂದ್ ದಿವಸ ಪ್ರೇಡಂಭೂತವಾಗಿ ನಮ್ಗೆ ಕನ್ವರ್ಟ್ ಆಗತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ನಾವು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡೋದನ್ನ ತಡಿಬಹುದು ಅನ್ನೋದಕ್ಕೆ ಜಸ್ಟ್ ನಾನು ನಿಮ್ಗೆ ಕೆಲವೊಂದು ಉಪಾಯಗಳನ್ನ, ಕೆಲವೊಂದು ಮಾಡ್ಲೇಬೇಕಾದಂತ ಚಟುವಟಿಕೆಗಳ ಬಗ್ಗೆ ನಾನು ನಿಮ್ಗೆ ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ. ಬಹುಶಃ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ತನಗೇನಾದ್ರೂ ಸ್ವಭಾವವನ್ನ ಬದಲಾವಣೆ ಮಾಡ್ಲಿಕ್ಕೆ ಡಾಕ್ಟರ್ಸ್ಗಳು, ಹಿರಿಯರು, ಅಣ್ಣ ತಮ್ಮರು, ಸೋದರರು ಅಥವಾ ಸಮಾಜದ ವ್ಯಕ್ತಿಗಳು ಹೇಳಿದಂತ ನಮ್ಮ ಸ್ವಭಾವನ ಬದಲಾವಣೆ ಮಾಡ್ಕೋತೀವಿ. ಅನೇಕ ಸ್ವಭಾವಗಳ ಬದಲಾವಣೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಮುಂಜಾನೆ 8, 9, 10ಕ್ಕೆ ಹೇಳುವನು ಯಾರಾದ್ರೂ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಹೋಗಿ ಜಾಗಿಂಗ್ ಮಾಡು, ವ್ಯಾಯಾಮ ಮಾಡು ಅಂತ ಅಂದ್ರೆ ನಾವು 10ಕ್ಕೆ ಹೇಳೋದಿಲ್ಲ, 6ಕ್ಕೆ ಹೇಳ್ತೀವಿ. ಮನೆಯಲ್ಲಿ ಮಕ್ಕಳು ನಿಮ್ ಮಾತು ಏನಾದ್ರು ಕೇಳಿಲ್ಲ ಅಂತಂದ್ರೆ ನೀವು ಅವ್ರಿಗೆ ಏನಾದ್ರು ಅನ್ನೋ ಬದಲ ಅವ್ರು ಹೇಳಿದ್ದನ್ನ ನೀವು ಅನುಸರಿಸ್ಕೊಳ್ಳುವಂತ ಪ್ರವೃತ್ತಿನೂ ಕೂಡ ನೀವು ಡೆವಲಪ್ ಮಾಡ್ಕೋತಾ ಇದ್ದೀರಿ. ನಿನ್ನ ಆರೋಗ್ಯಕ್ಕೆ ಈ ರೀತಿ ಮಾಡಿದ್ರೆ ಉತ್ತಮ, ನಿಮ್ ಸ್ವಭಾವನ ಬದಲಾವಣೆ ಮಾಡ್ಕೊಡ್ರಿ ಅಂತಂದ್ರೆ ಬದಲಾವಣೆ ಮಾಡ್ಕೋತಾ ಇದ್ದೀರಿ. ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮೊಮ್ಮಕ್ಕಳಿಗೋಸ್ಕರ, ಹೆಂಡತಿಗೋಸ್ಕರ, ಎಲ್ಲರಿಗೋಸ್ಕರ ನಿಮ್ ಸ್ವಭಾವದಲ್ಲಿ ಬದಲಾವಣೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಿ.
ಆದ್ರೆ ಒಂದೇ ಒಂದು ಸ್ವಭಾವನ ಬದಲಾವಣೆ ಮಾಡ್ತಾ ಇಲ್ಲ. ಅದು ಯಾವುದು ಅಂತಂದ್ರೆ ಪ್ಲಾಸ್ಟಿಕ್ ಅನ್ನ ಬಳಸೋದು. ಪ್ಲಾಸ್ಟಿಕ್ ಅನ್ನು ಬಳಸೋದನ್ನ ನಿಲ್ಲಿಸ್ತಾ ಇಲ್ಲ. ಇದು ಬಹಳ ಡೇಂಜರಸ್. ಅನೇಕ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳ ಪಠ್ಯ ಪುಸ್ತಕಗಳಲ್ಲಿ, ಶಾಲಾ ಕಾಲೇಜುಗಳ ಬೋಧನೆಗಳಲ್ಲಿ, ಅನೇಕ ಕಾರ್ಯಕ್ರಮಗಳಲ್ಲಿ, ಅನೇಕ ಅವೇರ್ನೆಸ್ ಪ್ರೋಗ್ರಾಮ್ಗಳಲ್ಲಿ, ಟೆಲಿವಿಷನ್ಸ್ ಗಳಲ್ಲಿ ಯಾಡ್ಗಳ ಮುಖಾಂತರ ಪ್ಲಾಸ್ಟಿಕ್ ಅನ್ನು ಬಳಸಬೇಡ್ರಿ, ಪ್ಲಾಸ್ಟಿಕ್ ಅನ್ನು ಬಳಸಬೇಡ್ರಿ ಅಂತ ದಿನನಿತ್ಯ ಹೇಳ್ತಾ ಇದ್ದೀವಿ. ಆದ್ರೂ ಸಹಿತ ನಮ್ಮ ಸ್ವಭಾವ ಆ ರೀತಿ ಹೊಂದಾಣಿಕೆ ಆಗ್ತಾ ಇಲ್ಲ. ಪ್ಲಾಸ್ಟಿಕ್ ಅನ್ನು ಯಥೇಚ್ಛ ಪ್ರಮಾಣದಲ್ಲಿ ನಾವು ಬಳಸ್ತಾ ಇದ್ದೀವಿ. ಹಾಗಾದ್ರೆ ಸ್ನೇಹಿತರೆ, ನನ್ನ ಪ್ರಕಾರ ಪ್ಲಾಸ್ಟಿಕ್ ಅನ್ನ ಕಮ್ಮಿ ಬಳಸೋದು ಅಥವಾ ಇದಕ್ಕೆ ಏನ್ ಪರಿಹಾರ ಅನ್ನೋದಕ್ಕೆ ನಾವು ಕೆಲವೊಂದು ಪರಿಹಾರನ ಮುಂದೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಫಸ್ಟ್ ಆಗಿ ಏನು ಅಂತಂದ್ರೆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಬಳಸೋದನ್ನ ಬಿಟ್ಟು ಬಿಡ್ರಿ. ಪಾಲಿಥಿನ್ ಬ್ಯಾಗ್ಸ್ ಅಂತ ಹೇಳುತ್ತೆ, ಸಿಂಗಲ್ ಯೂಸ್ ಬ್ಯಾಗ್ ಅಂತ. ಅದೇನಿರುತ್ತೆ ಅಂತಂದ್ರೆ ಸರಳವಾಗಿ ಕೈಯಾಗಿ ಇಟ್ಕೊಂಡು ಈ ರೀತಿ ಹೋಗ್ಬೋದು. ಸಾಮಾನುಗಳನ್ನ ಹಾಕೊಂಡು 1 kg 2 kg 3 kg ಅಂತ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ನಾವು ತಗೊಂಡು ಹೋಗ್ತೀವಿ. ಅಥವಾ ಕಿರಾಣಿ ಅಂಗಡಿಯವರು ಏನ್ ಮಾಡ್ತಾರ, ಪ್ಲಾಸ್ಟಿಕ್ ನಲ್ಲಿ ಹಾಕಿ ಕೊಡ್ತಾರೆ. ಸ್ನೇಹಿತರೆ, ಈ ಪ್ಲಾಸ್ಟಿಕ್ ಅನ್ನ ಒಂದು ಸಲ ನೀವೇನಾದ್ರೂ ಖರೀದಿ ಮಾಡಿದ್ರೆ, ಈ ಪ್ಲಾಸ್ಟಿಕ್ ಅನ್ನ ಬಳಸ್ತಿದ್ರೆ ಒಂದ್ಸಲ ಅದರಲ್ಲಿರುವಂತ ಅಕ್ಕಿಯನ್ನ ತೆಗೆದು ಯೂಸ್ ಮಾಡಿದ ನಂತರ ಈ ಪ್ಲಾಸ್ಟಿಕ್ ಅನ್ನ ಎಲ್ಲೋ ಒಂದು ಕಡೆ ಎಸಿಬೇಡ್ರಿ. ಅದನ್ನ ಕಸದಲ್ಲೂ ಕೂಡ ಹಾಕ್ಬೇಡ್ರಿ. ಇದೇ ಪ್ಲಾಸ್ಟಿಕ್ ಅನ್ನ ನಿಮ್ಮ ಜೇಬಿನಲ್ಲಿ ಇಟ್ಕೊಂಡು ದಿನಂಪ್ರತಿ ಕಿರಾಣಿ ತಗೊಂಡೋಗಿ ಸಾಮಾನುಗಳನ್ನ ಇದೇ ಪ್ಲಾಸ್ಟಿಕ್ ನಲ್ಲಿ ತಗೊಂಡ್ಬಿಟ್ರಿ. ಅಂದ್ರೆ ದಿನ ಒಂದೊಂದು ಪ್ಲಾಸ್ಟಿಕ್ ಅನ್ನ ನೀವು ಯೂಸ್ ಮಾಡೋ ಬದಲ ಒಂದೇ ಪ್ಲಾಸ್ಟಿಕ್ ಅನ್ನ 1 ತಿಂಗಳದವರೆಗೆ ಯೂಸ್ ಮಾಡ್ರಿ, ಅಥವಾ ಹರಿಯೋವರೆಗೆ ಯೂಸ್ ಮಾಡ್ರಿ. ಇದರಿಂದ ಏನಾಗತ್ತೆ, ನಿಮ್ಮ ಪ್ಲಾಸ್ಟಿಕ್ ಬಳಸುವಂತ ಪ್ರಮಾಣ ಕಮ್ಮಿ ಆಗತ್ತೆ. ಆ ಪ್ಲಾಸ್ಟಿಕ್ ನೀವೇನಾದ್ರೂ ಬಳಸೋದು ಕಮ್ಮಿ ಆದ್ರೆ ಉತ್ಪಾದನೆ ಕಡಿಮೆ ಆಗತ್ತೆ. ಉತ್ಪಾದನೆ ಕಡಿಮೆ ಆದ್ರೆ ನಮ್ಮ ಪರಿಸರ ಏನಾಗತ್ತೆ, ಪ್ಲಾಸ್ಟಿಕ್ ಕಡಿಮೆ ಮುಕ್ತವಾದಂತ ಭೂಮಿ ಆಗ್ತದೆ. ಈಗ ನೀವು ಜಸ್ಟ್ ಅನ್ಕೊಡ್ರಿ, ಜಸ್ಟ್ ಈ ಹ್ಯಾಬಿಟ್ ಅನ್ನ ನೀವು ಡೆವಲಪ್ ಮಾಡ್ಕೊಡ್ರಿ. ಏನು ಅಂತಂದ್ರೆ ಈ ಪ್ಲಾಸ್ಟಿಕ್ ನಿಮ್ ಜೇಬಿನಲ್ಲಿ ಇಟ್ಕೊಳ್ಳಿಕ್ಕೆ ಹೆಚ್ಚು ಜಾಗ ಏನ್ ತಗೊಳಲ್ಲ, ನಿಮ್ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಹೆಚ್ಚು ಜಾಗ ಏನ್ ತಗೊಳಲ್ಲ. ಈ ಪ್ಲಾಸ್ಟಿಕ್ ಅನ್ನ ಮತ್ತೆ ಮತ್ತೆ ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಒಂದ್ ವೇಳೆ ನಿಮ್ ಮನೆಯಲ್ಲಿ ಬಟ್ಟೆದೋ, ಖಾದ್ಯದ್ದೋ ಅಥವಾ ಜೂಟದ್ದು ಏನಾದ್ರು ಬ್ಯಾಗ್ ಇದ್ರೆ ಅದನ್ನ ತಗೊಂಡು ಹೋಗೋದು ಉತ್ತಮ. ಒಂದ್ ವೇಳೆ ಇರ್ಲಿಲ್ಲ, ಇದೇ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡ್ತೀರಿ ಅಂತಂದ್ರೆ ಇದನ್ನ ಎಸಿಬೇಡಿ. ಪದೇ ಪದೇ ಇದನ್ನ ಯೂಸ್ ಮಾಡ್ರಿ. ರೈಟ್. ಎರಡನೇದು, ಮರುಬಳಕೆ ಮಾಡುವಂತ ವಸ್ತುಗಳನ್ನ ಬಹಳ ಕಷ್ಟ ಉಪಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಉದಾಹರಣೆಗೆ ಗ್ಲಾಸು, ಮಣ್ಣಿನ ಪಾತ್ರೆಗಳು ಅಥವಾ ಸ್ಟೀಲ್ ಅಂತಾರೆ. ಉದಾಹರಣೆಗೆ ಈಗ ನೀವು ಚಹಾ ಕುಡಿಬೇಕಾಗಿದೆ ಅಂತ ಅನ್ಕೊಟ್ರಿ. ಈ ಚಹಾನ ಪ್ಲಾಸ್ಟಿಕ್ ಗಳಲ್ಲಿ ಚಹಾ ಕುಡಿಯೋದಕ್ಕಿಂತಲೂ ಕುಡಿದು ಅದನ್ನ ಎಸೆಯೋದಕ್ಕಿಂತಲೂ ಏನ್ ಮಾಡ್ರಿ, ಇಂಥ ಸ್ಟೀಲ್ ಅನ್ನ ಕಪ್ಪನ್ನ ತಗೊಂಡು ದಿನಂಪ್ರತಿ ಇದರಲ್ಲೇ ಕುಡಿದು ಇದನ್ನ ತೊಳೆದಿಟ್ರಿ. ಉದಾಹರಣೆಗೆ ನೀವು ನೀರನ್ನು ಕುಡಿತೀರ, ನೀರ್ ಕುಡಿಯೋ ಬದಲ ಪ್ಲಾಸ್ಟಿಕ್ ಗ್ಲಾಸ್ ನಲ್ಲಿ ನೀರ್ ಕುಡಿದು ಇದನ್ನ ಈ ರೀತಿ ಮಾಡಿ ಹೋಗೋದಕ್ಕಿಂತಲೂ ಎದ್ರೇನ್ ಮಾಡ್ರಿ, ಏನು ಅಂತಂದ್ರೆ ಸ್ಟೀಲಿಂಗ್ ಗ್ಲಾಸ್ ನಲ್ಲಿ ನೀರನ್ನ ಕುಡಿ. ಅದು ಮನೆಯಲ್ಲಾದ್ರೂ ಆಗಿರ್ಬೋದು, ಬೇರೆ ಬೇರೆ ಫಂಕ್ಷನ್ ಗಳೇ ಆದ್ರೂ ಆಗಿರ್ಬೋದು. ಒಂದ್ ವೇಳೆ ಫಂಕ್ಷನ್ ಅಲ್ಲಿ ನೀರಿನ ಗ್ಲಾಸಸ್ ಗಳನ್ನ ತಗೊಂಡ್ಬಂದು ಇಟ್ರೆ ಆ ನೀರಿನ ಗ್ಲಾಸಸ್ ಗಳನ್ನ ಕಡಿಮೆ ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ನೀವೆಲ್ಲ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹೋಗಿರ್ತೀರಾ, ಎಲ್ಲ ಒಂದು ಪ್ರೋಗ್ರಾಮ್ ಅದ ಅಂತಂದ್ರೆ ನೀರ್ ಇರ್ತದೆ, ಊಟ ಮಾಡಿದ ನೀರ್ ಕುಡ್ಲಿಕ್ಕೆ ನೀರ್ನ ಇಟ್ಟಿರ್ತಾರೆ. ಆ ನೀರಿನ ಹತ್ರ ಒಂದು ದೊಡ್ಡ ಪ್ಲಾಸ್ಟಿಕ್ ಏನು ಅಂತಂದ್ರೆ ಗ್ಲಾಸಸ್ ಗಳಲ್ಲಿ ಇಟ್ಟಿರ್ತಾರೆ. ಅವುಗಳನ್ನು ಒಬ್ಬೊಬ್ರು ಒಂದೊಂದು ತಗೊಂಡು ಎಸೆದದ್ದು ಏನಾಗತ್ತೆ ಅಂತಂದ್ರೆ ಅದು ಕಸವಾಗಿ ಪರಿವರ್ತನೆ ಮಾಡುತ್ತೆ, ಮತ್ತೆ ಪರಿಸರಕ್ಕೆ ಹಾನಿಕಾರಕ ವಸ್ತುವಾಗಿ ಪರಿವರ್ತನೆ ಮಾಡುತ್ತೆ. ಈಗ ಅದ್ರ ಬದಲ ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಬದಲ ಸ್ಟೀಲ್ ಅನ್ನ, ಪ್ಲಾಸ್ಟಿಕ್ ಬದಲ ಗ್ಲಾಸ್ ಅನ್ನ, ಪ್ಲಾಸ್ಟಿಕ್ ಬದಲ ಮಣ್ಣಿನ ಪಾತ್ರೆಗಳನ್ನ ನೀವೇನಾದ್ರೂ ಯೂಸ್ ಮಾಡಿದ್ದೆ ಆದ್ರೆ ನಾವು ಪ್ಲಾಸ್ಟಿಕ್ ಅನ್ನ ಬಳಕೆಯನ್ನ ನಾವು ತಡಿಬಹುದು. ನೆಕ್ಸ್ಟ್, ಪ್ಲಾಸ್ಟಿಕ್ ಬಾಟಲ್ಗಳ ಬದಲಾಗಿ ನೀರಿನ ಬಾಟಲ್ಗಳನ್ನ ಮರುಬಳಕೆ ಮಾಡ್ರಿ. ನೀವೇನ್ ಮಾಡ್ತೀರಾ, ಪ್ರತಿ ಸಲಕ್ಕ ನೀರಿನ ಬಾಟಲ್ ಅನ್ನ ಖರೀದಿ ಮಾಡ್ತೀರಾ, ಅಲ್ಲಿ ಖರೀದಿ ಮಾಡ್ತೀರಾ, ಇಲ್ಲಿ ಓದಲ್ಲಿ ಖರೀದಿ ಮಾಡ್ತೀರಾ, ನೀರ್ ಕುಡಿತೀರಾ, ಒಗದ್ ಬಿಡ್ತೀರಾ, ನೀರ್ ಕುಡಿತೀರಾ, ಒಗದ್ ಬಿಡ್ತೀರಾ. ಆ ರೀತಿ ಮಾಡ್ಬೇಡ್ರಿ. ಆ ನೀರನ್ನ ತಿಂದ್ಕೊಳ್ಳಿಕ್ಕೆ ಸಾಧ್ಯ ಆದಷ್ಟು ಸ್ಟೀಲಿನ ಬಾಟಲ್ ಕೂಡ ಮಾರ್ಕೆಟ್ ನಲ್ಲಿ ಸಿಗ್ತಾ ಇದ್ದಾವೆ.
ಆ ಸ್ಟೀಲಿನ ಬಾಟ್ಲ್ಗಳನ್ನ ತಗೊಳ್ರಿ. ಅಥವಾ ಮಲ್ಟಿಪಲ್ ಯೂಸ್ ಮಾಡುವಂತ ಬಾಟಲ್ಸ್ ಗಳನ್ನ ನೀವೇನ್ ಮಾಡ್ರಿ, ಪರ್ಚೇಸ್ ಮಾಡ್ರಿ. ಆ ನೀರಿನ ಬಾಟಲ್ನೆ ಪ್ರತಿ ಸಲಕ್ಕೂ ನೀರ್ ಅದರಲ್ಲಿ ತುಂಬಿ ನೀರನ್ನ ಕುಡಿಲಿಕ್ಕೆ ಅದನ್ನು ಯೂಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ಪ್ಲಾಸ್ಟಿಕ್ ಅನ್ನ ನಾವು ಕಡಿಮೆ ಯೂಸ್ ಮಾಡಿದಂಗಾಗತ್ತೆ. ಅಂತೆಯೇ ಆ ಪ್ಲಾಸ್ಟಿಕ್ ಪರಿಸರಕ್ಕೆ ಕಡಿಮೆ ಪ್ರಮಾಣದಲ್ಲಿ ಹೋಗದಂಗಾಗತ್ತೆ, ಜಮಾ ಮಾಡಿದಂಗಾಗತ್ತೆ. ಮತ್ತೆ ಈಗ ಪ್ಲಾಸ್ಟಿಕ್ ಸ್ಟಾ ಆಗ್ಲಿ ಕಪ್ಪನ್ನ ನಾವು ಯೂಸ್ ಮಾಡ್ತೀವಲ್ಲ, ದಯವಿಟ್ಟು ಅದನ್ನು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ನಾವು ಏನೋ ಕಬ್ಬಿನ ರಸ ಕುಡಿಯಲ್ಲಿ ಅಥವಾ ಎಳೆನೀರನ್ನ ಕುಡಿಯುವಲ್ಲಿ ಸ್ಟ್ರಾಗಳನ್ನು ಯೂಸ್ ಮಾಡ್ತೀವಿ. ಆ ಸ್ಟ್ರಾಗಳು ಪ್ಲಾಸ್ಟಿಕ್ ಲಿಂದ ಮಾಡಕ್ ಬರ್ತದೆ. ಒಂದು ಸ್ಟ್ರಾಕ್ಕೆ 5-10 ಪೈಸೆ ಏನೋ ರೇಟ್ ಇರ್ಬೋದು ಅದು. ಅಥವಾ ಅವನನ್ನು ಯಾವುದು ತೆಂಗಿನಕಾಯಿ ಅಂಗಡಿಯವನು ಎಷ್ಟು ಬೇಕಾದ್ರೂ ಸ್ಟ್ರಾ ತಗೊಳ್ರಿ ಅಂತಾನೆ, ಎಷ್ಟು ಬೇಕಾದ್ರೂ ತಗೊಂಡು ಕುಡೀರಿ ಅಂತ ಹೇಳ್ತಾನೆ, ಯೂಸ್ ಮಾಡ್ರಿ ಅಂತ ಹೇಳ್ತಾನೆ. ಬಟ್ ಒಂದು ಸ್ಟ್ರಾ ಒಂದ್ಸಲ ನೀವೇನಾದ್ರೂ ತಗೊಂಡಿದ್ರೆ ಅದು ಅಂಗಡಿ ಮಾಲಕರ ಕಡೆಯಿಂದ ವೇಸ್ಟ್ ಆಗಿ ಹೊರ ಬಂತು ಅಂತಂದ್ರೆ ಅದು ಕಾಲ ತರ ಅನೇಕ ವರ್ಷಗಳವರೆಗೆ ಅದು ಉಳಿದಿರೋದ್ರಿಂದ ಅದು ಪರಿಸರದಲ್ಲಿ ಹಾಗೇನೆ ಇಟ್ಕೊಂಡ್ಬಿಡುತ್ತೆ. ಈ ರೀತಿ ಮಾಡ್ಬೇಡ್ರಿ. ಸ್ಟ್ರಾಗಳನ್ನ ಯೂಸ್ ಮಾಡೋದನ್ನ ದಯವಿಟ್ಟು ಕಡಿಮೆ ಮಾಡ್ರಿ. ಮತ್ತೆ ಪರಿಸರ ಸ್ನೇಹಿ ಉತ್ಪನ್ನಗಳನ್ನ ಬಳಕೆ ಮಾಡ್ರಿ. ಉದಾಹರಣೆಗೆ ಕೆಲವೊಂದು ಬಯೋಡಿಗ್ರೇಬಲ್ ಏನಿರ್ತಾರೆ, ಬ್ಯಾಗ್ ಇರುತ್ತೆ, ವಸ್ತುಗಳಿರ್ತಾವ, ಅಥವಾ ಯುಟಿನಲ್ಸ್ ಗಳಿರ್ತೀವಲ್ಲ, ಏನಾದ್ರು ಇಟ್ಕೊಂಡು ಹೋಗ್ಲಿಕ್ಕೆ ಬಯೋಡಿಗ್ರೇಬಲ್ ಮಟೀರಿಯಲ್ಸ್ ಗಳಿರ್ತಾವ. ಆ ಮಟೀರಿಯಲ್ ಗಳಿಂದ ಪ್ಯಾಕ್ ಮಾಡ್ರಿ. ಆ ಮಟೀರಿಯಲ್ ಗಳಲ್ಲಿ ಹಾಕೊಂಡು ತಗೊಂಡು ಹೋಗ್ರಿ. ಯಾಕಂದ್ರೆ ಒಂದು ಸಲ ಅದನ್ನ ಯೂಸ್ ಮಾಡಿ ನೀವೇನಾದ್ರೂ ಎಸ್ತರೆ ಅದು ಏನಾಗತ್ತೆ, ಭೂಮಿ ಮೇಲೆ ಬಿದ್ದು ಅದೇನಾಗತ್ತೆ, ಪಿಟ್ರಿಫಿಕೇಶನ್ ಆಗ್ತದೆ ಅಥವಾ ಕೊಳ್ತು ಹೋಗ್ತದೆ. ಕೊಳ್ತು ಭೂಮಿಯಲ್ಲಿ ಬೆಳೆದ್ಕೊಂಡ್ಬಿಡುತ್ತೆ. ಅದು ಚೀಲ ಇರಲ್ಲ. ಅದು ಕಸದ ರೂಪದಲ್ಲಿ ಕೂಡ ತಲೆತಲಾಂತರದ್ದು ಬಹಳ ವರ್ಷಗಳವರೆಗೆ ಇರಲ್ಲ. ಬಯೋಡಿಗ್ರೇಬಲ್ ಉತ್ಪನ್ನಗಳನ್ನ ಬಳಸ್ರಿ. ಆ ಮೂಲಕ ಅದಕ್ಕೆ ಉತ್ತೇಜನ ಕೊಡ್ರಿ. ಮತ್ತೆ ಸರ್ಕಾರ ಪ್ಲಾಸ್ಟಿಕ್ ನಿಷೇಧಕ್ಕೆ ಕೆಲವೊಂದು ಕಾನೂನುಗಳನ್ನ ಮಾಡಿದೆ. ಆ ಕಾನೂನುಗಳನ್ನ ಸಪೋರ್ಟ್ ಮಾಡ್ರಿ. ಆ ಕಾನೂನುಗಳನ್ನ 4 ಜನರಿಗೆ ತಿಳಿ ಹೇಳ್ರಿ. ಆ ಕಾನೂನುಗಳನ್ನ ಜನರಲ್ಲಿ ಅವೇರ್ನೆಸ್ ಮಾಡ್ರಿ. ಮಾಡೋದ್ರ ಮೂಲಕ ಪ್ಲಾಸ್ಟಿಕ್ ಅನ್ನ ಬಳಸದೇ ಇರುವಂಗೆ ಪ್ರೇರೇಪಣೆ ಮಾಡ್ರಿ ಸ್ನೇಹಿತರೆ. ಈಗ ಪ್ಲಾಸ್ಟಿಕ್ ಅನ್ನ ಬಳಸೋದ್ರಿಂದ ಯಾವ್ಯಾವ್ದು ಕಷ್ಟ ಆಗತ್ತೆ, ಯಾವ್ಯಾವ ತೊಂದರೆಗಳಾಗತ್ತವ, ಯಾವ ರೀತಿ ದೇಹದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಶಾಲೆ ಕಾಲೇಜುಗಳಲ್ಲಿ, ಸಮುದಾಯಗಳಲ್ಲಿ ಅನೇಕ ಕಾರ್ಯಕ್ರಮ ಮಾಡೋದ್ರ ಮೂಲಕ ಜನರಲ್ಲಿ ಅವೇರ್ನೆಸ್ ಮಾಡ್ರಿ. ಯಾಕಂದ್ರೆ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡ್ಬೇಕು. ಪ್ಲಾಸ್ಟಿಕ್ ಮುಕ್ತ ಈ ಪೃಥ್ವಿಯನ್ನ ಮಾಡ್ಬೇಕಾದ್ರೆ ಒಬ್ಬರಿಬ್ಬರಿಂದ ಸಾಧ್ಯ ಇಲ್ಲ. ಎಲ್ಲರೂ ಅದಕ್ಕೆ ಪ್ರಯತ್ನ ಮಾಡ್ಬೇಕು, ಎಲ್ಲರೂ ಅದಕ್ಕೆ ಮನಸ್ಸು ಮಾಡ್ಬೇಕು, ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು. ಹಂಗಾದಾಗ ಮಾತ್ರ ಪ್ಲಾಸ್ಟಿಕ್ ಮುಕ್ತ ಭೂಮಿ ಮಾಡ್ಬೋದು. ಹಾಗಾಗಿ ಎಲ್ಲಿ ಸಾಧ್ಯ ಆಗತ್ತೆ ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ, ಜಾಗೃತಿ ಕಾರ್ಯಕ್ರಮ ಮಾಡೋದ್ರ ಮೂಲಕ ಪರಿಸರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳಿ. ಮತ್ತೆ ಈಗ ಪ್ಲಾಸ್ಟಿಕ್ ನಾವು ಬಳಸಿದ್ದನ್ನ ನಾವು ರೀಸೈಕಲ್ ಮಾಡಬಹುದು. ಅದನ್ನು ಪುನಃ ಮತ್ತೆ ಪ್ಲಾಸ್ಟಿಕ್ ಅನ್ನ ಕನ್ವರ್ಟ್ ಮಾಡಿ ಬೇಕಾದಂತ ಬಾಟಲ್ಸ್ ಗಳನ್ನ ತಯಾರು ಮಾಡಬಹುದು. ಇದಕ್ಕೆ ನಾವು ರೀಸೈಕ್ಲಿಂಗ್ ಅಂತೀವಿ. ಈ ರೀಸೈಕ್ಲಿಂಗ್ ಮಾಡ್ಲಿಕ್ಕೆ ನೀವು ಸಪೋರ್ಟ್ ಮಾಡ್ರಿ. ಅಂದ್ರೆ ಎಲ್ಲಾ ಪ್ಲಾಸ್ಟಿಕ್ ಅನ್ನ ಒಂದ್ ಕಡೆ ಕೂಡಿ ಹಾಕ್ರಿ, ವಿಂಗಡಣೆ ಮಾಡ್ರಿ. ಪ್ಲಾಸ್ಟಿಕ್ ಅನ್ನ ಒಂದ್ ಕಡೆ ಹಾಕಿ ಆ ಪ್ಲಾಸ್ಟಿಕ್ ಅನ್ನ ರೀಸೈಕ್ಲಿಂಗ್ ಮಾಡ್ಲಿಕ್ಕೆ ಪ್ರಚೋದನೆ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಈ ರೀತಿ ಮಾಡೋದ್ರ ಮೂಲಕ ಪ್ಲಾಸ್ಟಿಕ್ ಅನ್ನ ಕಡಿಮೆ ನಾವು ಈ ಭೂಮಿಗೆ ಬಿಟ್ಟಂಗಾಗತ್ತೆ. ಒಮ್ಮೆ ಬಳಕೆಯ ವಸ್ತುಗಳನ್ನು ತ್ಯಜಿಸುವುದು. ಈಗ ನಾ ಹೇಳಿದ್ದೀನಿ ನಿಮ್ಗೆ, ಪ್ಲಾಸ್ಟಿಕ್ ಸ್ಪೂನ್ ಆಗ್ಲಿ, ಪ್ಲೇಟ್ ಆಗ್ಲಿ, ಕಪ್ ಆಗ್ಲಿ ಮುಂತಾದ ವಸ್ತುಗಳನ್ನ ಬಳಕೆಯನ್ನ ನಿಲ್ಲಿಸರಿ. ಈ ಪ್ಲಾಸ್ಟಿಕ್ ಸ್ಪೂನ್ ಅಂತ ಕರಿತೀವಿ. ಒಂದ್ಸಲ ನೀವೇನಾದ್ರೂ ಪ್ಲಾಸ್ಟಿಕ್ ಸ್ಪೂನ್ ಅನ್ನ ತಗೊಂಡ್ ಬಂದು ಬಳಸಿ ಏನಾದ್ರು ಹೋಗಿದ್ರೆ ಅದೇನಾಗತ್ತೆ, ವೇಸ್ಟ್ ಆಗಿ ಇರುತ್ತೆ. ಅದ್ರ ಬದಲ ಪ್ಲಾಸ್ಟಿಕ್ ಸ್ಪೂನ್ ಬದಲ ಸ್ಟೀಲಿನ ಸ್ಪೂನ್ ಅನ್ನ ಬಳಸಿ. ಪ್ಲಾಸ್ಟಿಕ್ ಪ್ಲೇಟ್ ಬದಲ ಸ್ಟೀಲಿನ ಪ್ಲೇಟ್ ಅನ್ನ ಬಳಸ್ರಿ. ಪ್ಲಾಸ್ಟಿಕ್ ಕಪ್ಪಿನ ಬದಲ ಸ್ಟೀಲಿನ ಕಪ್ ಅನ್ನ ಬಳಸಲಿಕ್ಕೆ ಪ್ರಯತ್ನ ಮಾಡ್ರಿ. ಮತ್ತೆ ಸ್ಥಳೀಯ ಉತ್ಪನ್ನಗಳನ್ನ ಏನ್ ಮಾಡ್ರಿ, ಪ್ರಚೋದನೆ ಮಾಡ್ರಿ. ಈ ಪ್ಲಾಸ್ಟಿಕ್
ಪ್ಯಾಕ್ಗಳನ್ನು ಮಾಡ್ಬೇಕಾದ್ರೆ ಅವು ಸ್ಥಳೀಯ ಮಟೀರಿಯಲ್ಸ್ ಗಳಿರಲ್ಲ. ನಾವು ನಮ್ಮದೇ ಸ್ಥಳೀಯ ಪದಾರ್ಥಗಳನ್ನ ಪ್ಯಾಕ್ ಮಾಡ್ಬೇಕಾದ್ರೆ ಬಟ್ಟೆದು ಅಥವಾ ಇನ್ಯಾವುದೋ ವಸ್ತುಗಳನ್ನ ನಾವು ಯೂಸ್ ಮಾಡ್ಕೊಂಡು ಅದನ್ನ ಬಿಟ್ಟು ಪ್ಯಾಕ್ ಮಾಡ್ತೀವಿ. ಆ ಪ್ಯಾಕಿಗೆ ನೀವು ಪ್ರಚೋದನೆ ಮಾಡ್ರಿ. ಸ್ಥಳೀಯ ಉತ್ಪನ್ನಗಳನ್ನ ಜಾಸ್ತಿ ಬಳಸ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಆ ರೀತಿ ಮಾಡೋದ್ರ ಮೂಲಕ ನಾವು ಪ್ಲಾಸ್ಟಿಕ್ ಅನ್ನ ಕಮ್ಮಿ ಬಳಸಬಹುದು. ಈ ರೀತಿ ಮಾಡೋದ್ರ ಮೂಲಕ ನಾವು ಪ್ಲಾಸ್ಟಿಕ್ ಅನ್ನ ಈ ಪೃಥ್ವಿಗೆ ಕಡಿಮೆ ಕಳಿಸಬಹುದು, ಕಡಿಮೆನ ಬಿಟ್ಕೊಡ್ಬಹುದು. ಸ್ನೇಹಿತರೆ, ಇಲ್ಲಿವರೆಗೂ ಪ್ಲಾಸ್ಟಿಕ್ ಅಂದ್ರೇನು, ಪ್ಲಾಸ್ಟಿಕ್ ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತ ಅನ್ನೋದನ್ನ ನಾನು ಚರ್ಚೆ ಮಾಡಿದ್ದೀನಿ. ಈ ಎಪಿಸೋಡ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತ ಸೆಂಡ್ ಮಾಡ್ರಿ ಅಂತ ಕೇಳ್ತಾ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೀನಿ.